Yes, good morning, Ram. Welcome to class number 3, chapter trigonometric functions, subtopic measurement of an angles. Problems alidvu. Convert the following angles in radian measure to degree measure. Problems continuation. I think problem number 17 is over. This is 18. By the way, stop your class, please. Once again, listen here. ಈ ಡಿಗ್ರಿ ಮೆಷರ್ ಆದಮೇಲೆ ರೇಡಿಯನ್ ಮೆಷರ್ ಆದಮೇಲೆ ಆಮೇಲೆ ಆ ಗ್ರೇಡಿಯಂಟ್ ಅಂತ ಒಂದು ಮೆಷರ್ಮೆಂಟ್ ಹೇಳಿಕೊಟ್ಟೆ. ನಮ್ಮ ಸಿಲೆಬಸ್ಸಲ್ಲಿಲ್ಲ, ಸುಮ್ಮನೆ ಕೇಳಿಸ್ಕೊಂಡಿರಿ. ನಂಬರ್ ಆಫ್ ಮೆಜರ್ಸ್ ಆಫ್ ಆ್ಯಂಗಲ್ ಈಸ್ 3 ಟೈಪ್ಸ್ ಅಂತ ಗೊತ್ತಿರಲಿ ಅಂತ ಅಲ್ವಾ. ಅಲ್ಲಿ ಕಂಪ್ಲೀಟ್ ರೈಟ್ ಆ್ಯಂಗಲ್ನ ನಾನು ಪಾಠ ಮಾಡುವಾಗ ಈಸ್ ಡಿವೈಡೆಡ್ ಇಂಟು 90 ಪಾರ್ಟ್ಸ್ ಅಂತ ಹೇಳಿಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ ಸರ್, ಇಲ್ಲ ಒಂದು ಕಂಪ್ಲೀಟ್ ರೈಟ್ ಆ್ಯಂಗಲ್ನ ಗ್ರೇಡಿಯಂಟ್ ಸಿಸ್ಟಮಲ್ಲಿ 100 ಪಾರ್ಟ್ಸಾಗಿ ಈಕ್ವಟ್ ಮಾಡ್ತೀವಿ. 100 ಪಾರ್ಟ್ಸ್ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಎ ಕಂಪ್ಲೀಟ್ ರೈಟ್ ಆ್ಯಂಗಲ್ ಈಸ್ ಈಕ್ವಲಿ ಡಿವೈಡ್ ಇಂಟು 100 ಪಾರ್ಟ್ಸ್. ಈಚ್ ಪಾರ್ಟ್ ಇಸ್ ಕಾಲ್ಡ್ ಗ್ರೇಡಿಯಂಟ್. ಅಲ್ಲಿ ನಮ್ಮ ಸಿಲೆಬಸ್ಸಲ್ಲಿ ಇದೆಯೋ ಇಲ್ವೋ ಸೆಕೆಂಡ್ರಿ, ಮಿಸ್ಟೇಕ್ ಇಸ್ ಎ ಮಿಸ್ಟೇಕ್. ಮತ್ತೆ ನಾನು ವಿಡಿಯೋನ ಪ್ಲೇ ಮಾಡಿದಾಗ ಗ್ರೇಡಿಯಂಟ್ ಸಿಸ್ಟಮನ್ನು ರೈಟ್ ಆ್ಯಂಗಲ್ ಅಂದರೆ 90 ಅಂತ ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ರೈಟ್ ಆ್ಯಂಗಲ್ ಈಸ್ ಡಿವೈಡೆಡ್ ಇಂಟು 90 ಈಕ್ವಲ್ ಪಾರ್ಟ್ಸ್ ಅಂತ ಹೇಳ್ಕೊಟ್ಟಿದ್ದೀನಿ. ಗ್ರೇಡಿಯಂಟ್ ಸಿಸ್ಟಮಲ್ಲಿ ಎವ್ರಿ ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ ಕ್ಯಾನ್ ಬಿ ಡಿವೈಡೆಡ್ ಇಂಟು 100 ಈಕ್ವಲ್ ಪಾರ್ಟ್ಸ್. ಈಚ್ ಪಾರ್ಟ್ ಇಸ್ ಕಾಲ್ಡ್ ಗ್ರೇಡಿಯಂಟ್. ಸೊ 90 ಅಂದರೆ ರೈಟ್ ಆ್ಯಂಗಲ್, ಅದನ್ನು 100 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಒಂದು ಪಾರ್ಟನ್ನು ನಾವು ಗ್ರೇಡಿಯಂಟ್ ಅಂತ ಕರೀತಾ ಇದ್ವಿ. ಅದು ನಮ್ಮ ಸಿಲೆಬಸ್ಸಲ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ರಾಂಗ್ ಕಲ್ತ್ಕೊಳ್ಳೋದು ಬೇಡವಲ್ಲ. ಆಮೇಲೆ 13th ಪ್ರಾಬ್ಲಮ್ ಯಾವುದೋ ಅಸೈನ್ಮೆಂಟ್ ಕೊಡಬೇಕಾದ್ರೆ ಐ ಥಿಂಕ್ 5π/13 ಏನೋ ಬಿಟ್ಟಿದ್ದೀನಿ ಅಂತ ನೀವೇ ಮಾಡ್ಕೋಬೇಕಾಗುತ್ತೆ. ಯಾವುದು ಗೊತ್ತಿಲ್ಲ, ಅಸೈನ್ಮೆಂಟ್ ಆಗಿ ಬಿಟ್ನಾ ಅಥವಾ ಸಾಲ್ವ್ ಮಾಡುವಾಗ ಬಿಟ್ನಾ ಗೊತ್ತಿಲ್ಲ. ಯಾರೋ ಕಳಿಸಿದ್ರು ಸರ್ ವಾಟ್ ಅಬೌಟ್ ಪ್ರಾಬ್ಲಮ್ ನಂಬರ್ 13 ಅಂತ, ಅದು ನೀವೇ ಮಾಡೋಕ್ಕೆ ಬಿಟ್ಟಿರ್ಬೋದು, ಮೋಸ್ಟ್ಲಿ ಮಾಡ್ಕೋಬೇಕದು. ಆಮೇಲೆ ಇನ್ನೊಂದು ವಿಚಾರ, 5 × π/13 ಅಂದರು 5π/13 ಅಂದರು ಬೋತ್ ಆರ್ ಸೇಮ್ ಲೈಕ್ ದಿಸ್. ನಥಿಂಗ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಟು ಫ್ರಾಕ್ಷನ್ಸ್. ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಟ್ರೀಟ್ ಮಾಡೋದು, ಇದನ್ನು ಇಂಪ್ರಾಪರ್ ಫ್ರಾಕ್ಷನ್ ಅಂತ ಟ್ರೀಟ್ ಮಾಡೋದು, ಹೀಗೆಲ್ಲ ಮಾಡಬಾರ್ದು. 5 × π/13 ಅಂದರು 5π/13 ಅಂದರು ಬೋತ್ ಆರ್ ಸೇಮ್ ಇನ್ ಟ್ರಿಗ್ನೋಮೆಟ್ರಿ. ಬಟ್ ಕ್ಯಾಲ್ಕುಲೇಷನ್ಸ್ ನೆಕ್ಸ್ಟ್ ಬಂದಾಗ ಅದ್ರ ಇಂಪ್ರಾಪರ್ ಫ್ರಾಕ್ಷನ್ಗೆ ಮಿಕ್ಸ್ಡ್ ಫ್ರಾಕ್ಷನ್ಗೆ ನಮಗೆ ವ್ಯತ್ಯಾಸ ಸಿಗುತ್ತೆ. ಅದು 13th ಪ್ರಾಬ್ಲಮಲ್ಲಿ ಅದು ಫೇಸ್ ಮಾಡ್ತೇವೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಇಸ್ ಎ ಡಿಫರೆಂಟ್ ಪ್ರಾಬ್ಲಮ್ which does not contain the symbol to the power of degree, or which does not contain the letter Greek symbol pi, ಅದು ಇಲ್ಲ. ಡಿಗ್ರಿಯಲ್ಲಿ ಇದ್ದಿದ್ರು ರೇಡಿಯನ್ಸ್ ಕನ್ವರ್ಟ್ ಮಾಡ್ತಿದ್ವು, ಇನ್ ಟರ್ಮ್ಸ್ ಆಫ್ ಪೈ ಇದ್ದರೂ ಡಿಗ್ರೀಸ್ ಕನ್ವರ್ಟ್ ಮಾಡ್ತಿದ್ವು. ಸ್ವಲ್ಪ ವಿಚಿತ್ರವಾಗಿದೆ. ಪ್ಲೀಸ್ ಲಿಸನ್ ಕೇರ್ಫುಲಿ. ಇಫ್ ಯು ಸಿಂಪ್ಲಿ ರೈಟ್ sin 30, ಇಟ್ ಇಸ್ ನಾಟ್ ಎ ಡಿಗ್ರಿ. ಆನ್ಸರ್ ಈಸ್ 1/2 ಅಂತ ಹೈಸ್ಕೂಲಲ್ಲಿ ಕಳ್ತಿದ್ದೀವಿ ಸರ್. ಈಗ ನೀವು ಇದನ್ನು ತಪ್ಪು ಅಂತ ಹೇಳ್ತಾ ಇದ್ದೀರಾ, ಹಾಗಾದರೆ ನಾವು ಕಳ್ತಿದ್ದೆ 10th ರಾಂಗಾ? ನೀನು ಕಳ್ತಿದ್ದ ಸಬ್ಜೆಕ್ಟ್ ಕರೆಕ್ಟ್, ಆದರೆ ಇಲ್ಲಿ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಏನು ಸರ್ ಅದು? ಇಲ್ಲಿ ಯಾವಾಗ ಡಿಗ್ರಿ ಸಿಂಬಲ್ ತೋರಿಸಲ್ವೋ ಅದು ರೇಡಿಯನ್ ಆಗಿಬಿಡುತ್ತೆ. ಅಲ್ಲಿಗೆ sin 30 ರೇಡಿಯನ್ ಆಗಾದರೆ ಹಾಫ್ ಅಲ್ವಾ ಸರ್? 100% ಅಲ್ವೇ ಅಲ್ಲ. ಇಫ್ ಇಟ್ ಈಸ್ ಡಿಗ್ರಿ ದೆನ್ ಇಟ್ ಈಸ್ ಕರೆಕ್ಟ್. ಅಲ್ಲಿಗೆ ನಾನಿಲ್ಲಿ ಪವರಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ ಅಂತಂದರೆ ಅದು 4 ರೇಡಿಯನ್ಸ್ ಅಂತ ಲೆಕ್ಕ. ಅರ್ಥ ಆಯ್ತಾ? ಅಲ್ಲಿಗೆ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸ್ ಫುಲ್ ಕ್ಲಾರಿಟಿ ಆಗಿತ್ತು. ಸಮ್ ಆಫ್ ದಿ ಪ್ರಾಬ್ಲಮ್ಸ್ ಹ್ಯಾವಿಂಗ್ ಪವರ್ ಸ್ಮಾಲ್ 0, ನಥಿಂಗ್ ಬಟ್ ಡಿಗ್ರಿ. ಸಮ್ ಆಫ್ ದಿ ಪ್ರಾಬ್ಲಮ್ಸ್ ಹ್ಯಾವಿಂಗ್ ಫ್ಯಾಕ್ಟರ್ ಪೈ, ಗ್ರೀಕ್ ಸಿಂಬಲ್, ದಟ್ ಈಸ್ ರೇಡಿಯನ್. ಈಗ ಎರಡೂ ಬಿಟ್ಟು ಬರೀ ನಂಬರಿಂಗಲ್ಲಿರೋದ್ರಿಂದ ಇದನ್ನು ನಾವು ಏನಂತ ಟ್ರೀಟ್ ಮಾಡ್ಕೋಬೇಕು ಸರ್? ನೋಡಿ, ರೇಡಿಯನ್ ಮೆಷರ್ ಟು ಡಿಗ್ರಿ, ಅಲ್ಲಿಗೆ ಇಂಡೈರೆಕ್ಟಾಗಿ ಇದು ರೇಡಿಯನಲ್ಲಿದೆ ಅಂತ ಅವನೇ ಹೇಳ್ದಂಗೆ ಆಯಿತು. ಹೌದು, ಅಲ್ಲಿಗೆ ದ ಸಿಂಪ್ಲಿ ನಂಬರ್ ಸೇಸ್ ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಮೆಜರ್ಮೆಂಟ್ ಆಫ್ ಅನ್ ಆ್ಯಂಗಲ್ಸಲ್ಲಿ ಬರೀ ನಂಬರ್ ಏನು ಹೇಳುತ್ತೆ ಅಂದರೆ ರೇಡಿಯನ್ ಮೆಜರಲ್ಲಿದೆ ಆ ನಂಬರ್ ಅಂತ ಹೇಳುತ್ತೆ. ಅದನ್ನು ಡಿಗ್ರಿ ಮೆಷರ್ ಮಾಡ್ಕೋಬೇಕು. ಸಪೋಸ್ ಇಫ್ ಯು ರಿಟರ್ನ್ ಸ್ಮಾಲ್ 0 to the power of 4 to the power of 0 ಬರೆದಾಗ ಅದು 4 ಡಿಗ್ರಿ ಆಗುತ್ತೆ. ಪಕ್ಕದಲ್ಲಿ ಇಂಟು ಪೈ ಬರೆದಾಗ 4 ರೇಡಿಯನ್ಸ್ ಆಗುತ್ತೆ, 4π ರೇಡಿಯನ್ಸ್. ಈಗ ಯಾವುದಿಲ್ಲ, ಇಟ್ ಇಸ್ ಸಿಂಪ್ಲಿ ಎ ನಂಬರ್ ವಿ ಅಂಡರ್ಸ್ಟುಡ್ ಟು ಬಿ ದ ಆ್ಯಂಗಲ್ ಇನ್ ಟರ್ಮ್ಸ್ ಆಫ್ ರೇಡಿಯನ್. ವಿ ಹೌ ಟು ಕನ್ವರ್ಟ್ ಇಟ್ ಇಂಟು ಡಿಗ್ರಿ. ಹೌದಾ? ಅವರ್ ಆನ್ಸರ್ ಈಸ್ ಟು ಬಿ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಸೊ ವಿ ಹ್ಯಾವ್ ಟು ಹೈಲೈಟ್ ದ ಡಿಗ್ರಿ. ಸೊ ಪ್ಲೀಸ್ ಮೇಂಟೈನ್ 180 ಡಿಗ್ರಿ ಇನ್ ನ್ಯೂಮರೇಟರ್. ವಿ ಹ್ಯಾವ್ 2 ಫಾರ್ಮುಲಾಸ್. ವಿಚ್ ಫಾರ್ಮುಲಾ ವಿ ಹ್ಯಾವ್ 180 ಡಿಗ್ರೀಸ್ ಇನ್ ನ್ಯೂಮರೇಟರ್? x 180 ಡಿಗ್ರಿ ಬೈ ಪೈ, ಅದನ್ನೇ ಯೂಸ್ ಮಾಡ್ತೀವಿ ಇಲ್ಲಿ. ದಟ್ ಈಸ್ ಈಕ್ವಲ್ಸ್ ಟು -4 ×
180 ಡಿವೈಡೆಡ್ ಬೈ ಪೈ. ಆ ಮೈನಸ್ ಸೈನ್ನ ಹಾಗೆ ಮೇಂಟೈನ್ ಮಾಡಬೇಕಾಗುತ್ತೆ, ಯಾವ ಕಾರಣಕ್ಕೆ ಅದನ್ನು ಬಿಡೋಂಗಿಲ್ಲ. ಸೊ ಡಿಗ್ರೀಸ್ ಕನ್ವರ್ಟ್ ಮಾಡ್ತಾ ಇದ್ದೀವಿ. -4 ಹಾಗೆ ಇರಲಿ. ಈ 180 ಪೈ ವ್ಯಾಲ್ಯೂವು ನಾವು ಏನು ಬರೀತೀವಿ 3.14 ಅಥವಾ 180 ಡಿಗ್ರಿ ಬರೆಯೋಂಗಿಲ್ಲ. ಇದು ರೇಡಿಯನಲ್ಲಿರೋದ್ರಿಂದ ನ್ಯೂಮರಿಕಲ್ ವ್ಯಾಲ್ಯೂ ಅದು 3.14 ಯಾವುದರಿಂದ ಬಂತು 22/7. ಅಲ್ಲಿಗೆ 22/7 ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ವಿಲ್ ಗೋಸ್ ಟು ನ್ಯೂಮರೇಟರ್. ಪೈ ವ್ಯಾಲ್ಯೂ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಡಿನಾಮಿನೇಟರ್. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ 22/7. ಆ 7 ಮೇಲೆ ಎತ್ತಿದ್ದೀನಿ. ಗೊತ್ತಾಗ್ತಿದೆಯಾ? ಈಗ ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿ ನಾವು ಆನ್ಸರ್ ಡಿಗ್ರಿಯಲ್ಲಿ ಇಡಬೇಕಾಗುತ್ತೆ. ಕ್ಯಾಲ್ಸ್ ಯೂಸ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಎಸ್, ಇಫ್ ಇಟ್ ಈಸ್ ಕ್ಯಾನ್ಸಲ್ಡ್ ಬೈ ಎನಿಥಿಂಗ್ ವಿ ಕ್ಯಾನ್ ಕ್ಯಾನ್ಸಲ್. 2 ಇಂದ ಹೋಗುತ್ತೆ ನೋಡಿ 11. ಅಲ್ಲಿಗೆ -2 ಇಂಟು ಇದು 18 7s ಅವ್ಯಾವ ಮರ್ತುಬಿಟ್ರು 126 ಐ ಥಿಂಕ್. ಆ 0 ಹಂಗೆ ಮೇಂಟೈನ್ ಮಾಡಿದ್ದೀನಿ. ಸರ್ ಏನು ಮಾಡೋಕ್ಕೆ ಹೊರಟಿದ್ದೀರಾ? ಈ 7 180 ಜೊತೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡೆ ಹೇಗೆ ಸರ್? ಕ್ಯಾಲ್ಸ್ ಯೂಸ್ ಮಾಡ್ಕೋ. ಟೇಬಲ್ಸ್ ಮರ್ತಿದ್ರೆ 0ನ ಪಕ್ಕಕ್ಕಿಟ್ಟೆ 18 7s ಅನ್ನೋ ಲೆಕ್ಕಕ್ಕೆ ಬಂದೆ. ಅದು 126 ತೋರಿಸ್ತು ಅನಿಸುತ್ತೆ. ನೋಡಿ ಚೆಕ್ ಮಾಡಿ ಕ್ಯಾಲ್ಸಿ, ನಾನೇನಾದ್ರು ತಪ್ಪು ಬರ್ದಿರ್ಬೋದೇನೋ. ಅರ್ಥ ಆಯ್ತಾ? ಡಿವೈಡೆಡ್ ಬೈ 11 ಹಾಗೆ ಡಿಗ್ರಿ ಸಿಂಬಲ್ ಮೇಂಟೈನ್ ಮಾಡಲಿಲ್ಲ ನೋಡಿ ನಾವು ಕೊನೆಗೆ. ಈಗ ಇದು ಇಂಟು ಅಂತ ಲೆಕ್ಕ ಇರೋದ್ರಿಂದ 2 0s 0, 2 6s 12, 1 is there, 2 2s 4, 1 ಆಗಲೇ ಆ್ಯಡ್ ಮಾಡೋದು. ಅಲ್ಲಿಗೆ 2520 ಅಂತ ಅನಿಸುತ್ತೆ. ಡಿವೈಡೆಡ್ ಬೈ 11 ಮಾಡ್ತಾ ಮಾಡ್ತಾ ಈ ಮೈನಸ್ ಸೈನನ್ನು ಮಿಸ್ ಮಾಡೋಂಗಿಲ್ಲ. ಸೊ ಯು ಶುಡ್ ಬಿ ಕೇರ್ಫುಲ್ ವಿತ್ ಸಿಂಪ್ಲಿಫಿಕೇಶನ್. ಕ್ಯಾಲ್ಸ್ ಎಲ್ಲೋ ಇದೆ ಅಂತ ಹೇಳಿದ್ರು ಕೂಡ ನೀನು ಅದು ಸಿಂಪ್ಲಿಫಿಕೇಶನ್ ಏನಾದರೂ ಫೇಲ್ಯೂರ್ ಆಗಿದೆ ಅಂದರೆ ಯುವರ್ ಬ್ಯಾಡ್ ಲಕ್. ಅರಣ್ಯ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಬರ್ತಾಯಿದ್ರು. ಇಫ್ ಇಟ್ ಈಸ್ 1 mark, ಯುವರ್ ಆನ್ಸರ್ ಎನಫ್. If they are asking convert the angle which is in radian -4 radian measure into degree measure ಅಂದಾಗ ಇಲ್ಲಿ ನಿಲ್ಲಿಸ್ಬಿಟ್ಟು ಡಿಗ್ರಿಗೆ ಬಂದ್ಬಿಟ್ಟದು. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಂದರೆ ನಾನು ಫರ್ದರ್ ಎಕ್ಸ್ಟೆಂಡ್ ಮಾಡೋದು ಇಟ್ ಇಸ್ ನಾಟ್ ಫಾರ್ 2 marks and 3 marks ಕ್ವಶನ್. ಮೇ ಬಿ ಕೇಳ್ಬೋದು, ಲೆಂತ್ ಇದೆ 3 marks 2 marks ಕೇಳಿದ್ರೂ ಆಶ್ಚರ್ಯ ಇಲ್ಲ. ಇದುವರೆಗೂ ಆ ರೀತಿ ಆಗಿಲ್ಲ. ಸೊ ನೀವು ಏನು ಮಾಡೋಕ್ಕೆ ಕೊಟ್ಟಿದ್ದೀರಾ? ಡಬಲ್ ಏನು ಹೇಳ್ತಿದ್ದೀರ ಅಂದರೆ ಆನ್ಸರ್ ಮುಗೀತಂತ? ಖಂಡಿತವಾಗ್ಲೂ ಮುಗೀತಂತ. ಹಾಗಾದ್ರೆ ಮತ್ತೇನು ಮಾಡೋಕ್ಕೆ ಕೊಡ್ತಿದ್ದೀರಾ? ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 4 ರೇಡಿಯನ್ಸನ್ನು ಡಿಗ್ರೀಸ್ ಕನ್ವರ್ಟ್ ಮಾಡಿ ಅಂತೇಳಿ ಅವನು ಈ ಆನ್ಸರ್ ಕೊಟ್ಟಿರಲ್ಲ. ಇನ್ನೇನು ಮಾಡ್ತಾರೆ ಸರ್? ಕ್ಯಾಲ್ಸಿ ಆನ್ಸರ್ ಕೊಡ್ತಾನೆ? ಕ್ಯಾಲ್ಸಿ CETಗೆ ಅಲೋನೇ ಇಲ್ಲ. ಸೊ ಹಾಗೇನೆ ಕ್ಯಾಲ್ಕುಲೇಷನ್ಸ್ ಮಾಡೋದು ಕಳಿಬೇಕು. ಎಸ್ ಪ್ಲೀಸ್. ನೌ ದ ಆನ್ಸರ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಆಕ್ಯುರೇಟ್ ಇನ್ ದ ಸೆನ್ಸ್ ನಾನು ಫಿಗರ್ ಹಾಕಿ ಆ ಡಿಗ್ರಿ ಮೆಜರ್ ಎಕ್ಸ್ಪ್ಲೇನ್ ಮಾಡುವಾಗ ಈ 2 ಸ್ಲೀವ್ಸು ಬರೀ ಸ್ಕ್ರಾಚ್ ಮೇಲೆ ಕೂತ್ಕೊಂಡ್ರೆ ಎಕ್ಸಾಕ್ಟ್ ಡಿಗ್ರಿ ಇರುತ್ತೆ. ಸಮ್ ಫ್ರಾಕ್ಷನ್ ಇರೋದ್ರಿಂದ ಎಲ್ಲ ಮಧ್ಯದಲ್ಲಿ ಹೋಗಿರುತ್ತೆ. ಅವಾಗ ಮಧ್ಯದಲ್ಲಿ ಮಿನಿಟ್ಸು ಸೆಕೆಂಡ್ಸ್ ಇರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದೀನಿ. ನೆನಪಿಸ್ಕೋಬೇಕಾಗುತ್ತೆ ನೀವು. ಹೌದಾ? ಎಸ್. ಈಗ ಇದನ್ನು ಡಿಗ್ರೀಸು ಮಿನಿಟ್ಸು ಸೆಕೆಂಡ್ಸಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿದ್ರೆ ದಟ್ ಈಸ್ ದ ಆಕ್ಯುರೇಟ್ ಆನ್ಸರ್ ಆ್ಯಂಡ್ ಆಪ್ಷನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಹಾಗಾದರೆ ಥಿಯರಿ ಲೆವೆಲ್ಗೆ 1 mark ಕೇಳಿದ್ದಾರೆ ಅಂದರೆ ಇಲ್ಲಿಗೆ 1 mark ಕೇಳಿದ್ದಾರೆ ಅಂದರೆ ನೀವು ಇಲ್ಲಿಗೆ ನಿಲ್ಲಿಸ್ಬೋದು, ನೋ ಪ್ರಾಬ್ಲಮ್. ಮುಂದುವರಿಸ್ತಾ ಇದ್ದೀನಿ ಅಂದರೆ ಜಸ್ಟ್ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಾತ್ರ. ಎಸ್, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಂಪ್ಲಿಫಿಕೇಶನ್ ಭಾಳ ಈಸಿ, ನೀನೇನು ಭಯ ಪಡೋಂಗಿಲ್ಲ. ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಸರ್? ಮಾಮೂಲಿ ಡಿವಿಷನ್ ಸರ್. ನಾವು ಕ್ಯಾಲ್ಸಿಯಲ್ ಮಾಡಿಬಿಡ್ತೀವಿ ಸರ್. ನಿನಗೆ ರಿಮೈಂಡರು ಡಿಜಿಟ್ಸಲ್ಲಿ ಅಂದರೆ ಡೆಸಿಮಲ್ಸಲ್ಲಿ ಉಳಿತದೆ, ಆಗ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ನಾನು ಹೇಳ್ದಂಗೆ ಮಾಡು ದಯವಿಟ್ಟು ಪ್ಲೀಸ್. ಅರ್ಥ ಆಗ್ತಿದೆಯಾ? ಇಲ್ಲೇ 12 ಡಿವಿಷನ್ ನೀನು ಕಳ್ತಿರ್ತಕ್ಕಂಥದ್ದೇ. ಸಿ 11 2s ಎಷ್ಟಪ್ಪ? 22. ಆಮೇಲೆ 3 ಇದೆ, 2 ನೋಡಿಸ್ಕೊಳ್ಳೋಣ. ಅಗೈನ್ 11 2s ಬರುತ್ತೆ. ಶೂರಾ? 11 2s ಬಂದಾಗ ಮತ್ತೆ ಏನಾಯ್ತದು 22 ಬಂತು. ಸೊ ಇಲ್ಲಿ ಏನು ಉಳಿತದೆ? 10. ಇನ್ನೊಂದು 0 ಇದೆ. ಶೂರಾ? ಇನ್ನೊಂದು 0 ಪಾಯಿಂಟ್ ಇನ್ನೂ ಇಟ್ಟಿಲ್ಲ ನಾವು. ಅಲ್ಲಿಗೆ 11 9s 99. ಅಲ್ಲಿಗೆ 1 ಉಳಿಯುತ್ತೆ. ಈ ಡಿವಿಷನ್ನ ನಾನು ಯಾವ ರೀತಿ ಬರೀತೀನಿ ಸ್ವಲ್ಪ ಅಬ್ಸರ್ವ್ ಮಾಡಿ. ದ ಕನ್ವರ್ಷನ್ ಆಫ್ ರೇಡಿಯನ್ ಟು ಡಿಗ್ರಿ ಫಾರ್ 1 mark is over. In competitive exams, the value of -4 radian
they won't give in terms of such numbers. They will try to give accurate and absolute answer. What is nothing but what is meant by absolute accurate? The angle in terms of degrees includes minutes, includes seconds. That is accurate. ಫ್ರಾಕ್ಷನ್ ಇಲ್ಲ ಅಂತಂದರೆ ದಿಸ್ ಇಸ್ ಆಕ್ಯುರೇಟ್. ಈಗ ಫ್ರಾಕ್ಷನ್ ಇರೋದ್ರಿಂದ ಅದನ್ನು ನಾವು ಇಷ್ಟಕ್ಕೆ ಆಕ್ಯುರೇಟ್ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಥಿಯರಿಯಲ್ಲಿ 1 ಮಾರ್ಕ್ ಕೇಳಿದಾಗ ಅಷ್ಟೇ ಬಿಟ್ಟಾಗಿ. ಅಲ್ಲಿಗೆ ಈ ಮೈನಸನ್ನು ಹಾಗೆ ಮೇಂಟೈನ್ ಮಾಡಿ ಈ ಫ್ರಾಕ್ಷನ್ನ ಈ ರೀತಿ ಬರೀತೆ ನೋಡಿ. ಇಲ್ಲಿ 11 ಏನು ಡಿವೈಸರ್, ನೆಕ್ಸ್ಟ್ ಬರೆಯೋದ್ರಲ್ಲಿ ಕೂಡ ಡಿವೈಸರ್. ಅಲ್ಲಿಗೆ 229 1/11 ರಿಮೈಂಡರ್ ಮೇಲ್ಗಡೆ ಬರ್ಕೊಂಡಿದ್ದೀನಿ. ನೌ ದಿಸ್ ಇಸ್ ಮಿಕ್ಸ್ಡ್ ಫ್ರಾಕ್ಷನ್. ನೌ ದಿಸ್ ಇಸ್ ಇಂಟು ದಿಸ್ ಇಸ್ ಅಲ್ವೇ ಅಲ್ಲ. ಆಗಲೇ ನಾವೇನು ಮಾಡಿದ್ವು, ಇದೆಲ್ಲ ಒಂದೇ ನೋಡಿ, 4 1s 2 2s 2 11s ಈ ಥರ ಎಲ್ಲ ಮಾಡಿದ್ವು. ಸೊ ಹಿಂಗೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಸರ್, ಸಮ್ ಡಿಗ್ರೀಸ್ ಆದಮೇಲೆ ಉಳಿದಿರ್ತಕ್ಕಂಥದ್ದನ್ನು ಮಿನಿಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಇದೆಲ್ಲ ಡಿಗ್ರೀಸೇ, ಇನ್ನೂ ನಾವೇನು ಮಾಡೋಕ್ಕೆ ಹೊರಟಿಲ್ಲ. ಎಸ್, ಪ್ಲೀಸ್ ಮೇಂಟೈನ್ ದಟ್ ಮೈನಸ್ ಸೈನ್ ಆ್ಯಸ್ ಇಟ್ ಈಸ್. ಇದು 1/11 ಡಿಗ್ರಿ ಅಂತ ಅರ್ಥ. ಇದು ಡಿಗ್ರೀಸಲ್ಲ, ಅದು ಡಿಗ್ರೀಸಲ್ಲಿದೆ. ಆಕ್ಯುರೇಟ್ ಅಂತ ಇದ್ದೀವಿ. ಫರ್ದರ್ ಸಿಂಪ್ಲಿಫಿಕೇಶನ್ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮತ್ತೆ ಈ ಡಿಗ್ರಿಯಿಂದ ಮಿನಿಟಿಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಸ್, 1 degree is equals to how many minutes? This is the meaning. Sir, I have one doubt. Why you are using minute here? Simple example. ನಾವೆಲ್ಲ ಲೋಕಲಲ್ಲಿರೋದ್ರಿಂದ ಹಾಲ್ ಹಾಲು ತೊಗೊಂಡೋದಾಗ ಎಕ್ಸಾಕ್ಟಾಗಿ ನನಗೆ ಲೀಟರ್ಸಲ್ಲೇ ಉಳಿಯಲ್ಲ. 4 ಲೀಟರ್ಸ್ ಆಗಿದೆ, ಇನ್ನು ಸ್ವಲ್ಪ ಉಳಿದಿದೆ ಅಂದರೆ ಅವನು ಲೀಟರ್ ಲೆಕ್ಕದಲ್ಲಿ ತೊಗೊಳ್ಳಲ್ಲ, ಅದನ್ನು ML ಲೆಕ್ಕದಲ್ಲಿ ತೊಗೊಂಡು ನಮಗೆ ಹಳ್ಳಿ ಲ್ಯಾಂಗ್ವೇಜಲ್ಲಿ ಪಾಯಿಂಟ್ಸ್ ಅಂತಾನೆ. ಇದು ಹಳ್ಳಿ ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಡೌನವ್ರಿಗೆ ಗೊತ್ತಿರುತ್ತೆ. ದೊಡ್ಡ ಕೆಲಸ ಏನು ಇದೇನು ದೊಡ್ಡ ಸಿಡ್ನಿ ಏನಲ್ಲ ಬಾಗೇಪಲ್ಲಿ. ನೀವು ಹಾಲ್ ಡೈರಿಗೆ ಹೋದ್ಮೇಲೆ 4 ಲೀಟರ್ಸ್ ಸಮ್ ಚೇಂಜ್ ನಿಮಗೆ ನೀವು ಡೈರಿಯಲ್ಲಿ ಹಾಕಬೇಕಾದ್ರೆ ಅವನು 4 ಲೀಟರ್ಸಲ್ಲಿ ತೊಗೊಳ್ತಾನೆ. ಉಳಿದಿದ್ದನ್ನು ಫ್ರಾಕ್ಷನ್ನ ದಯವಿಟ್ಟು ಲೀಟರ್ಸಲ್ಲಿ ತೊಗೊಳಕ್ಕೆ ಹೋಗಲ್ಲ. ಅಂದರೆ ವಾಟ್ ಈಸ್ ದ ನೆಕ್ಸ್ಟ್ ಮೆಷರ್ ಟು ಲೀಟರ್, ಪ್ರೀವಿಯಸ್ ಮೆಷರ್ ಟು ಲೀಟರ್. ಲೀಟರ್ ಕಮ್ಮಿ ಬಂದರೆ MLಗೆ ಬರ್ತಾನೆ. ಆ ML ಅನ್ನೇ ನಮಗೆ ಹಳ್ಳಿ ಲ್ಯಾಂಗ್ವೇಜಲ್ಲಿ ಪಾಯಿಂಟ್ಸ್ ಅಂತಾನೆ. ಆ ಪಾಯಿಂಟ್ಸಲ್ಲಿ ತೊಗೊಳ್ತಾನೆ. ಸಪೋಸ್ 1/2 ಲೀಟರ್ ಆಯಿತು ಅಂತ ಇಟ್ಕೊಳ್ಳಿ, 4.5 ಲೀಟರ್ ಕೊಡ್ತಾನೆ. 1/2 ಲೀಟರ್ ಕೂಡ ಆಗಲಿಲ್ಲ, 400 ml 300 ml ಈ ಥರ 3 points 4 points ಅಂತ ಹೇಳ್ತಾ ಇರ್ತಾರೆ. ಹಳ್ಳಿ ಮಕ್ಕಳಿಗಾಗಲಿ ಟೌನಲ್ಲಿ ಹಾಲ್ ಡೈರಿ ಮುಖ ನೋಡಿರೋರಿಗೆ ತುಂಬ ಚೆನ್ನಾಗಾಗುತ್ತೆ. ಅಲ್ಲಿಗೆ ಲೀಟರ್ ಬಿಟ್ಟ ಮೇಲೆ ನೆಕ್ಸ್ಟ್ ಮೆಷರ್ ಏನು, ಮಿಲ್ಕ್ ಮೆಷರ್ ಮಾಡೋಕ್ಕೆ ML. ಇಲ್ಲಿ ಡಿಗ್ರಿ ಬಿಟ್ಟ ಮೇಲೆ ನೆಕ್ಸ್ಟ್ ಮೆಷರ್ ಏನು, ಮಿನಿಟ್. ಯಾಕೆ ಮಿನಿಟ್ಗೆ ಹೋಗ್ತೇವೆ ಸರ್, ಫ್ರಾಕ್ಷನ್ ಉಳಿದಿದೆ ಇಲ್ಲೇ. ಡಿಗ್ರಿ ಹೋಲ್ ಫಿಗರ್ ಹೋಲ್ ನಂಬರ್ ಕನ್ವರ್ಟ್ ಆಗಿ ಸಮ್ ಫ್ರಾಕ್ಷನ್ ಉಳಿದಿರೋದ್ರಿಂದ ಅದನ್ನು ಮಿನಿಟ್ ಕನ್ವರ್ಟ್ ಮಾಡ್ತಾ ಇದ್ವಿ ನಾವು. ಡೈರಿಯಲ್ಲಿ ಅಷ್ಟೇ, ಮಿಲ್ಕ್ 4 ಲೀಟರ್ಸ್ ಆಗಿದೆ, ಉಳಿದಿದ್ದನ್ನು ಲೀಟರ್ಸ್ ಕನ್ವರ್ಟ್ ಮಾಡಲ್ಲ ಅವನು. ನೆಕ್ಸ್ಟ್ ಮೆಷರ್ ಏನಿದೆ ML ಕನ್ವರ್ಟ್ ಮಾಡ್ತಾನೆ. ನಮಗೆ ಡಿಗ್ರಿ ಆದಮೇಲೆ ನೆಕ್ಸ್ಟ್ ಮೆಷರ್ ಏನಿದೆ ಮಿನಿಟ್, ಅದಕ್ಕೆ ಟ್ರೈ ಟು ಕನ್ವರ್ಟ್ ದ ಮಿನಿಟ್. ಸಪೋಸ್ ದಿಸ್ ಇಸ್ ಹೋಲ್ ನಂಬರ್, ಲಿವ್ ಇಟ್, ಮತ್ತೆ ಕನ್ವರ್ಷನ್ ಬೇಕಿಲ್ಲ. ಫ್ರಾಕ್ಷನ್ ಬಂದಿದ್ದಕ್ಕೆ ನಾವು ನೆಕ್ಸ್ಟ್ ಕೆಳಗೆ ಮೆಷರ್ಗೆ ಹೋಗ್ತಾ ಇದ್ವಿ. ಎಸ್, ಈಗ ವಿ ಕ್ಯಾನ್ ಯೂಸ್ ದ ಪ್ಲಸ್. ಯಾಕಂದರೆ ಇದು 229 ಲೀಟರ್ಸ್ ಪ್ಲಸ್ ರಿಮೈನಿಂಗ್ ಮಿಲ್ಕ್. ಅಲ್ಲಿಗೆ ಅಡಿಷನ್ ಆಗೋದು, ನಮಗೆ ಮಲ್ಟಿಪ್ಲಿಕೇಶನ್ ಆಗೋದಿಲ್ಲ. ಈಗ 4 ಲೀಟರ್ಸ್ ಆಗಿಬಿಟ್ಟಿದೆಯಾ, ಇನ್ನು ಅರ್ಧ ಲೀಟ್ರ್ ಉಳಿದಿದೆ. ಅರ್ಧ ಲೀಟ್ರ್ 4 ಲೀಟರ್ಸ್ಗೆ ಆ್ಯಡ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡಿದ್ರೆ 4/2 2 ಲೀಟರ್ಸ್ ಆಗೋಗುತ್ತೆ. ಏನು ಮಾಯ ಆಗುತ್ತೆ ಮಿಲ್ಕು ಡೈರಿಯಲ್ಲೇ? ಸಾಧ್ಯವೇ ಇಲ್ಲ. ಆಫ್ಟರ್ ಮೆಷರಿಂಗ್ 4 ಲೀಟರ್ಸ್, ಇಫ್ ವಿ ಲೆಫ್ಟ್ ವಿತ್ ಸಮ್ ಫ್ರಾಕ್ಷನ್ ಆಫ್ ಮಿಲ್ಕ್, ಆಗ ಅವನು ಅದಕ್ಕಿಂತ ಕಡಿಮೆ ಮೆಷರ್ಗೆ ಹೋಗ್ತಾನೆ. ಅಲ್ಲಿಗೆ 4 ಲೀಟರ್ಸು ಪ್ಲಸ್ ದಟ್ ML ಅಂತಾನೆ, 4 ಲೀಟರ್ಸ್ ಇಂಟು ದಟ್ ML ಅಂತಾನೆ. 4 ಲೀಟರ್ಸ್ ಇಂಟು ದಟ್ ML ಅಂದರೆ ಕ್ವಾಂಟಿಟಿ ಕಡಿಮೆ ಆಗೋಗುತ್ತೆ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. 4 ಲೀಟರ್ಸ್ ಆಯಿತು, ಆಮೇಲೆ 0.4 ಲೀಟರ್ ಆಯಿತು. ಅದನ್ನು ಮಲ್ಟಿಪ್ಲೈ ಮಾಡಿದಾಗ 4 ಲೀಟರ್ಸ್ಗಿಂತ ಕಡಿಮೆ ಬಂದುಬಿಡುತ್ತೆ. ನೋಡಿ, ಪ್ರಾಕ್ಟಿಕಲಾಗಿ ಅಲ್ಲೇ ನಮ್ಗೆ ಸಿಗ್ತೇನೆ, ಮಲ್ಟಿಪ್ಲೈ ಮಾಡಬಾರ್ದು ಅಂತ. ಅಲ್ಲಿಗೆ ಅಡಿಷನ್. ಇದ್ರ ಜೊತೆಗೆ ಉಳಿದಿರ್ತಕ್ಕಂಥ ಪಾರ್ಟು ಅಂತ, ಆವಾಗ ಅಡಿಷನ್. ಮತ್ತು ನಾವು ಬರೆಯುವಾಗ ಪ್ರಾಡಕ್ಟ್ ಸಿಂಬಲ್ ಎಲ್ಲ ಬರೆಯೋಕ್ಕೆ ಟ್ರೈ ಮಾಡೋಣ. ಎಸ್, ಪ್ಲೀಸ್ ಮೇಂಟೈನ್ ದಟ್ ಮೈನಸ್ ಸೈನ್ ಆ್ಯಸ್ ಇಟ್ ಈಸ್. ಯಾವ ಕಾರಣಕ್ಕೂ ಮರೆಯೋಂಗಿಲ್ಲ. ಎಸ್, ಪ್ರೋಸೆಸ್ ಎಂತಿರ್ತದೆ. CET ಕಾಂಪಿಟೇಟಿವ್ ಅಲ್ಲಿ ಅಂತಂದ್ರೆ ಸರ್ ಇದನ್ನು ಇಷ್ಟು ಮಾಡ್ತೀರಾ, ಅಷ್ಟೊತ್ತಿಗೆ ನೀವು ಮೆಚ್ಯೂರ್ ಆಗ್ತೀರಾ. ಈಗ ನಾನು ವಿತೌಟ್ ಕೆಲಸ ಏನು ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೇನೆ ಅಷ್ಟೇ. ಎಸ್, ಆಮೇಲೆ ಇಲ್ಲಿಗೆ ಬರೋದಾದರೆ ಅಗೈನ್ 11 16 ಡಿವೈಡ್ ಮಾಡಬೇಕು. ಈ 5s 55 ಆಗುತ್ತೆ, ಆಮೇಲೆ 5 ಇರುತ್ತೆ. ನಿಜನಾ? ಇನ್ನು ಮತ್ತೇನಾದ್ರು ಹೋಗುತ್ತಾ ಇಲ್ಲಿ ಪಾಯಿಂಟ್ ಅದು ಇದು ಇಟ್ಕೊಳ್ಳೋಕ್ಕೆ? ಆಗೋದಿಲ್ಲ. ಅಲ್ಲಿಗೆ ಈ 5 ಇಲ್ಲಿ ಬರೀತೀನಿ. ಅಗೈನ್ 5 ಡಿವೈಡೆಡ್ ಬೈ 11.
ಹೌದಾ? ಇದು ಡಿಗ್ರೀಸಲ್ಲಿದೆ, ಇದು ಕಂಪ್ಲೀಟ್ ಈಗ ಮಿನಿಟ್ಸ್ಗೆ ಬರ್ತಾ ಇದೆ. ಬೋರ್ಡ್ ಪ್ರಾಬ್ಲಮ್ ಆಯ್ತೇನು? ಇಲ್ಲಿ ಬೋರ್ಡ್ ಕಾಣಿಸ್ಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಎಲ್ಲಾದರೂ ಒರೆಸ್ಬಿಟ್ಟು ಮೇಲೆ ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಇದನ್ನು ನೋಡ್ಕೊಂಬಿಡಿ. ವಿ ಆರ್ ಇನ್ ಮಿನಿಟ್ಸ್. ವೈ? ದ ನೆಕ್ಸ್ಟ್ ಪ್ರೀವಿಯಸ್ ಮೆಜರ್ ಆಫ್ ಡಿಗ್ರಿ ಇಸ್ ಮಿನಿಟ್. ಮಿನಿಟ್ ಕೂಡ ಫ್ರಾಕ್ಷನ್ ಬಂದರೆ ಸೆಕೆಂಡ್ಸ್ಗೆ ಹೋಗ್ತೀನಿ. ಸೆಕೆಂಡ್ಸ್ ಸ್ಟಾಪ್ ಮಾಡಾಕಿದ್ರೆ ಇವ್ರ ರೇಡಿಯನ್ ಎಕ್ಸಾಕ್ಟ್ಲಿ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಅನ್ನೋ ಆನ್ಸರ್ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡ್ರಿ, ಅಗೈನ್ ನಾನು 16 ಡಿವೈಡ್ ಮಾಡ್ಕೊಂಡೆ. ಇಲ್ಲಿ ಏನು 5 ಮಿನಿಟ್ಸ್ 5/11 ಎಲ್ಲ ಕಂಪ್ಲೀಟ್ 5 × 5/11 ಮಿನಿಟ್ಸ್ ಅಂತ ಬಂತು. ಸಿಂಪ್ಲಿಫಿಕೇಶನ್ ಯಾವುದೇ ಥರ ಹೆದರ್ಕೋಬೇಡಿ, ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಈಗ ಮೈನಸ್ ಹಾಗೆ ಇರಲಿ, 229 ಡಿಗ್ರಿ ಪ್ಲಸ್ 5 ಮಿನಿಟ್, ಇದು ರೌಂಡ್ ಫಿಗರ್ ಬಂದ್ಬಿಡ್ತು. ಇನ್ನು ಅದನ್ನು ಸೆಕೆಂಡ್ಸ್ ಕನ್ವರ್ಟ್ ಮಾಡೋದು ಬೇಡ. ಇಲ್ಲಿದೆ ಅಲ್ಲ ಏನದು ಮಿನಿಟ್, ದಿಸ್ ಇಸ್ ದ ಮಿನಿಟ್ ಕಂಪ್ಲೀಟ್ ಅಪ್ಲಿಕೇಬಲ್ ಫಾರ್ ದಿಸ್ ಹೋಲ್ ನಂಬರ್ ಆ್ಯಂಡ್ ಫ್ರಾಕ್ಷನ್ ನಂಬರ್. ಹೋಲ್ ನಂಬರ್ ಕೊಟ್ಬಿಟ್ಟಿದ್ರೆ ಕನ್ವರ್ಷನ್ ಬೇಕಿಲ್ಲ. ಇಲ್ಲಿ ಫ್ರಾಕ್ಷನ್ ಬಂದರೆ ನೆಕ್ಸ್ಟ್ ಮೆಜರ್ ಡಿಕ್ರೀಸ್ ಮೆಜರ್ಗೆ ಬರ್ತಾ ಇದ್ದೀವಿ ನಾವು. ಲೆಕ್ಕ ಹಾಕ್ಕೊಳ್ಳಿ. ಈಗ ನಿನಗೆ ಮಿಲ್ಕ್ ತೊಗೊಂಡೋಗಿ ಡೈರಿಗೆ 6 ಲೀಟರ್ಸ್ ಕಂಪ್ಲೀಟಾಗಿ ಆಗಿಬಿಟ್ಟಿದೆ, ಅವನು ನೆಕ್ಸ್ಟ್ ಮೆಜರ್ಗೆ ಏನಕ್ಕೆ ಬರ್ತಾನೆ? 6 ಲೀಟರ್ಸ್ ಅಂತಲೇ ಬರ್ಕೊಡ್ತಾನೆ. ಯಾವಾಗ ಫ್ರಾಕ್ಷನ್ ಉಳಿತದೋ ಅವಾಗ ಅವ್ನು ನೆಕ್ಸ್ಟ್ ಮೆಜರ್ಗೆ ಬರ್ತಾನೆ, ಕೆಳಗಡೆ ಮೆಜರ್ಗೆ ಬರ್ತಾನೆ. ನಮಗೆ ಡಿಗ್ರಿ ಆದಮೇಲೆ ಫ್ರಾಕ್ಷನ್ ಉಳಿಯಿತು, ಅದಕ್ಕೆ ಡಿಗ್ರಿ ಟು ಮಿನಿಟ್. ಮತ್ತೆ ಮಿನಿಟನ್ನು ಎಕ್ಸಾಕ್ಟ್ ಡಿವೈಡ್ ಮಾಡಿ ಟ್ರೈ ಮಾಡೋಕ್ಕೆ ನೋಡಿದೆ, 5 ಏನೋ ಬಂತು, ಅದರ ರಿಮೈಂಡರ್ ಮತ್ತೆ 5/11 ಅಂತ ಉಳಿದಿದೆ. ಈಗ ಇದು ಮಿನಿಟ್ ಬರ್ತಿದೆ ನೋಡ್ರಿ, ಇದು ಕೂಡ ಮಿನಿಟ್. ಆಮೇಲೆ ಇದು ಸೆಕೆಂಡ್ಸ್ಗೆ ಬಂದ್ಬಿಡ್ತೀವಾಗ. ಅದಕ್ಕೆ ಸರ್ ಅಗೇನ್ ಫ್ರಾಕ್ಷನಲ್ಲಿತ್ತು, ಹೌದಾ? ಅಲ್ಲಿಗೆ -229 ಡಿಗ್ರಿ ಪ್ಲಸ್ 5 ಮಿನಿಟ್. ಎಸ್, ಇದೆಲ್ಲ ಅಡಿಷನ್ ಮತ್ತೆ ನಾನು ಮಿಕ್ಸಪ್ ಮಾಡಿ ಮರ್ಜ್ ಮಾಡಿ ಇನ್ ಟರ್ಮ್ಸ್ ಆಫ್ ಇಂಟು ಬರೀತೀನಿ. ಎಸ್, ಇಲ್ಲಿಗೆ ಬಂದಾಗ ದಿಸ್ ಮೈನಸ್ ಇಸ್ ಅಪ್ಲಿಕೇಬಲ್ ಫಾರ್ ಎಂಟೈರ್ ಫ್ಯಾಕ್ಟರ್ಸ್. ಎಸ್, 5 6 30, 300/11 ಆ್ಯಕ್ಚುಲ್ ಆಗಿ 300/11. ವಾಟ್ ಈಸ್ ದಿಸ್? ಸೆಕೆಂಡ್ಸ್. ಈಗ ಇದನ್ನು ಮತ್ತೆ ಡಿವೈಡ್ ಮಾಡೋಕ್ಕೆ ಹೋದಾಗ ಫ್ರಾಕ್ಷನ್ ಉಳಿದ್ರೂ ಕೂಡ ನಾವೇನು ಮಾಡೋಕ್ಕಾಗಲ್ಲ, ಫ್ರಾಕ್ಷನಲ್ಲೇ ಬರೀತೀವಿ, ಹೌದಾ? ಅಲ್ಲಿಗೆ -229 ಡಿಗ್ರಿ, ಈ ಪ್ಲಸ್ಸನ್ನು ಇವಾಗ ಇಂಟು ಮಾಡ್ಕೋಬೋದು. ಯಾಕಂದರೆ ನಾವು ನೋಡಿ ಇಲ್ಲಿ ಇಂಟು ಸಿಂಬಲ್ನೇ ಪ್ಲಸ್ ಮಾಡಿದ್ದು, ಈಗ ಅದೇ ಪ್ಲಸ್ ಸಿಂಬಲ್ನ ಮತ್ತೆ ಇಂಟು ಮಾಡ್ತಾ ಇದ್ದೀನಿ. ಇನ್ನು ಇದನ್ನು 300 ಡಿವೈಡ್ ಮಾಡಿದಾಗ ನೋಡಿ, ಸೈಡಲ್ಲಿ 11 × 300 ಡಿವೈಡ್ ಮಾಡಿದಾಗ 11 2s 22, ಅಗೈನ್ 8 ಉಳಿದಿದೆ, ಮತ್ತು 0 7s, ಆಮೇಲೆ ಏನಾಯಿತು 77, ಆಮೇಲೆ 3 ಉಳಿದಿದೆ. ಸೊ ಇಲ್ಲಿ ಪಾಯಿಂಟ್ ಬರುತ್ತೆ, ಪಾಯಿಂಟ್ ಸಮಥಿಂಗ್. ಅಲ್ಲಿಗೆ ಪಾಯಿಂಟ್ ಸಮಥಿಂಗ್ ಬಂದಾಗ 27 ಪಾಯಿಂಟ್ ಸಮಥಿಂಗಲ್ಲಿ ಈ ಪಾಯಿಂಟ್ ಅಂದಮೇಲೆ ಇರೋದು, ಇಫ್ ಇಟ್ ಈಸ್ ಮೋರ್ ದ್ಯಾನ್ 5 ಇಟ್ ಈಸ್ ನಿಯರ್ಲಿ ಈಕ್ವಲ್ಸ್ ಟು 28. ಇಫ್ ಇಟ್ ಲೆಸ್ ದ್ಯಾನ್ 5 ದಟ್ ಈಸ್ ನಿಯರ್ಲಿ 27 ಸೆಕೆಂಡ್ಸ್. ಆ ಪಾಯಿಂಟನ್ನು ಬಿಟ್ಟಾಕಿ. ಯಾಕೆ ಸರ್? ಐ ಆಮ್ ಯೂಸಿಂಗ್ ಅಪ್ರಾಕ್ಸಿಮೇಟ್ ಸಿಂಬಲ್, ಅಂದರೆ ಅಪ್ರಾಕ್ಸಿಮೇಟ್ ಆಗಿ. ಅಲ್ಲಿಗೆ ಇಲ್ಲಿ ಸ್ಪೇಸ್ ಇಲ್ದಿರೋದಕ್ಕೆ ಇಲ್ಲಿಗೆ ಹೋಗಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೇವೆ ಸರ್, ಕಾಣಿಸ್ತಿದೆ ಅಂದರೆ 229 ಡಿಗ್ರಿ 5 ಮಿನಿಟ್ಸ್ ಇಂಟು 27 ಸೆಕೆಂಡ್ಸ್ ಅಂತ ಬರುತ್ತೆ. ಸೊ ದಿಸ್ ಈಸ್ ದ ಅಬ್ಸಲ್ಯೂಟ್ ಆನ್ಸರ್ ಫಾರ್ -4 ರೇಡಿಯನ್ಸ್ ವಿಚ್ ಇಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಣಿಸ್ಲಿಲ್ಲ ಅಂದರೆ ಇಲ್ಲೊಂದ್ಸಲಿ ಬರೆದಿದ್ದು ನೋಡ್ಕೊಳ್ಳಿ, ಇನ್ಕ್ಲೂಡಿಂಗ್ ಮೈನಸ್ ಸೈನ್ ನಾವು ಕವರ್ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಮೈನಸ್. ಸರ್ ಇಷ್ಟು ಮಾಡಿದೆ 1 ಮಾರ್ಕಾ? ಇಲ್ಲ. ಇಫ್ ದೇ ಆರ್ ಸಪೋಸ್ ಟು ಆಸ್ಕ್ ಯು ಫಾರ್ 1 ಮಾರ್ಕ್, ಪ್ಲೀಸ್ ಸ್ಟಾಪ್ ಹಿಯರ್ ಓನ್ಲಿ. 2520 ಡಿಗ್ರಿ ಲೆವೆಲ್ 11. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಗೋ ಥ್ರೂ ಅಬ್ಸಲ್ಯೂಟ್ ಅಂತಾನೆ. ಅಬ್ಸಲ್ಯೂಟ್ ನಥಿಂಗ್ ಬಟ್ ಡಿಗ್ರಿ, ಮಿನಿಟ್ ಆಸ್ ವೆಲ್ as ಸೆಕೆಂಡ್. ಸೊ ಎಲ್ಲ ನೀಟಾಗಿ ಮಾಡಿದೆ. ಸೊ ಎಕ್ಸ್ಪ್ಲನೇಷನಿಂದ ಎಜಿಟೇಷನ್ ಬೇಡ. ಸ್ವಲ್ಪ ಬೇಸಿಕ್ಸ್ ವೀಕ್ ಇರ್ತಕ್ಕಂಥದ್ದವರು ಲಾಸ್ಟ್ 2 ಕ್ಲಾಸಸ್ ಅರ್ಥ ಆಯಿತು, ಇದೇನು CA ಅಥವಾ ಇಂಜಿನಿಯರಿಂಗ್ ಲೆಕ್ಕಗಳೇನೋ ಮಾಡೋಕೋರಪ್ಪ ಮ್ಯಾಕ್ಸರು, ಏನು ಬೇಡ, ಇದನ್ನು ಆರ್ಡಿನರಿ ಡಿವಿಷನ್ ಅಂತ ತೋರಿಸಿದೆ. ಇದು ಯಾವತ್ತಿಗೂ ಡಿವೈಸರ್, ಅದಕ್ಕೆ ಇಲ್ಲಿ ಬಂತು. ಕ್ವೋಷನ್ ರಿಮೈಂಡರ್ ನ್ಯೂಮರೇಟರ್ಗೆ ಹೋಗಿದೆ. ದಿಸ್ ಡಿಗ್ರಿ ಇಸ್ ಅಪ್ಲಿಕೇಬಲ್ ಫಾರ್ ದಿಸ್ 1/11 ಆಲ್ಸೋ. ಸೊ ಅದನ್ನು ನೆಕ್ಸ್ಟ್ ಬರ್ದಿದೆ. ಆಮೇಲೆ ಅದು ಫ್ರಾಕ್ಷನ್ ಆಗಿದ್ದರಿಂದ ಇನ್ನು ನೆಕ್ಸ್ಟ್ ಕಡಿಮೆ ಮೆಜರ್ಮೆಂಟ್ ಕನ್ವರ್ಟ್ ಮಾಡೋಕ್ಕೆ ಹೋಗ್ತೀವಿ. ನಥಿಂಗ್ ಬಟ್ ಮಿನಿಟ್. 1 ಡಿಗ್ರಿ ಇಸ್ ಈಕ್ವಲ್ಸ್ ಟು ಹೌ ಮೆನಿ ಮಿನಿಟ್ಸ್? 60 ಮಿನಿಟ್ಸ್. ಸೊ ಅದಕ್ಕೆ ಮಾಡಿದೆ. ಇದನ್ನು ಡಿವೈಡ್ ಮಾಡಿದಾಗ ಇಲ್ಲೇ ಮತ್ತೆ ನಮಗೆ ಎಕ್ಸಾಕ್ಟಾಗಿ ಡಿವೈಡ್ ಆಗಲಿಲ್ಲ, 5 ರಿಮೈಂಡ್ ಉಳ್ಕೊಂತು, ಇಲ್ಲ ಅಲ್ಲಿಗೆ ಬಿಟ್ಟಾಗ್ತಿದ್ದೆ. ಈಗ ಈ ಎಕ್ಸಾಕ್ಟಾಗಿ ಏನು ಕ್ವಶನ್ ಬಂತು ಅದನ್ನು ಇಲ್ಲಿ ಬರ್ದಾಕಿದ್ದೀನಿ. ಇನ್ನು ಮತ್ತೆ ರಿಮೈಂಡರ್ ಬೈ ಡಿವೈಸರ್. ಈ ಡಿವೈಸರ್ ಅಷ್ಟೇನದು, ದಿಸ್ ಇಸ್ ದ ಮಿನಿಟ್ ಅಪ್ಲಿಕೇಬಲ್ ಫಾರ್ ಕಂಪ್ಲೀಟ್ 5 times 5/11. ಅಂದರೆ ಈ ಫ್ರಾಕ್ಷನ್ ಇದಕ್ಕೆ ಅಡಿಷನ್ ಅಂತ ಲೆಕ್ಕ. ನೋಡಿ, ಈ ಮಿನಿಟ್ ಇದಕ್ಕೆ ಕೊಟ್ಬಿಟ್ಟೆ ಇಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಿ.
ಕ್ಲಿಯರ್ ಆಗಿದೆ ಪಿಕ್ಚರ್. ಈ ಮಿನಿಟ್ ಇಲ್ಲಿ ಬರ್ಕೊಂಡು, ಇನ್ನು ಬೋರ್ಡ್ ಸ್ವಲ್ಪ ದೊಡ್ಡದಾಗಿದೆ, ಏನು ಬೋರ್ಡ್ ಪ್ರಾಬ್ಲಮ್ ಏನಿಲ್ಲ, ಸ್ವಲ್ಪ ಕ್ಲಾರಿಟಿ ಇರಬೇಕಷ್ಟೇ ನಿಮಗೆ. ಇಲ್ಲೇನು ತೊಂದರೆ ಆಗುವಂಥವು ಏನು ಮಾಡಿಲ್ಲ ನಾನು. ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ದ್ರೆ ಮಾಡ್ಕೋಬೇಕಷ್ಟೆ. ನೋಡಿ, ಈ ಡ್ಯಾಶ್ ಈ 5ಗೆ ಇಲ್ಲಿ ಅಪ್ಲೈ ಮಾಡಿ ಮಿನಿಟ್, ಇದನ್ನು ಇದಕ್ಕೆ ಹಂಗೆ ಅಪ್ಲೈ ಮಾಡಿದ್ರೆ ಇದು ಮಿನಿಟ್ ಆಗುತ್ತೆ. ಆದರೆ ಅಗೈನ್ 1 minute ಇಸ್ ಈಕ್ವಲ್ ಟು ಹೌ ಮೆನಿ ಸೆಕೆಂಡ್ಸ್? 60. ನೋಡಿ, ಆ 60 ಮಲ್ಟಿಪ್ಲೈ ಮಾಡಿ ಸೆಕೆಂಡ್ಸ್ ಮಾಡಾಕಿದ್ದೀನಿ ನಾನು. ಪ್ರತಿಯೊಂದು ಅಡಿಷನ್ ಆಗ್ತಾ ಇರುತ್ತೆ, ಕೊನೆಗೆ ಮತ್ತೆ ಇಂಟು ಸಿಂಬಲ್ ಬರುತ್ತೆ. ಯಾಕೆ ಸರ್ 4.5 ಲೀಟರ್ ಮಿಲ್ಕ್ ಅಂದರೆ 2 ಲೀಟರ್ಸಾ? ವಾಟ್ ಈಸ್ ಮೆಂಟ್ ಬೈ 4.5 ಮಿಲ್ಕ್ ಅಂದರೆ 4 ಲೀಟರ್ಸ್ ಪ್ಲಸ್ ಹಾಫ್ ಲೀಟರ್ ಅಂತದ್ರ ಅರ್ಥ. ಅದೇ ಸಿಂಪ್ಲಿಫಿಕೇಶನ್ ಇಲ್ಲಿ ಫಾಲೋ ಮಾಡ್ತಾ ಇದ್ದೀವಿ, ಗೊತ್ತಾಗ್ತಿದೆಯಾ? ಆಮೇಲೆ ಇದು 300 ಆಯಿತು, 300 ಮತ್ತೆ ಡಿವೈಡ್ ಮಾಡ್ಕೊಂಡು ಹೀಗೆ ಬಂತು. ಈ ರೌಂಡ್ ಈಗ ಕ್ವೋಷಂಟ್ ಏನಿದೆ ಅದನ್ನೆಲ್ಲ ಬರ್ಕೊಂಡಿದ್ದೇನೆ. ಇನ್ನು ಉಳಿದಿರ್ತಕ್ಕಂಥ ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಸೆಕೆಂಡ್ಸ್ ಟು ನೆಕ್ಸ್ಟ್ ಮೆಜರ್ ಇಲ್ಲ ನಮಗೆ. ಹೌದಾ? ಈತ ಪ್ರಾಬ್ಲಮ್ಸು 2, 3, 4 ಇದೆ. 100% ಪ್ರಾಕ್ಟೀಸ್ ಮಾಡಬೇಕು. ಇದು ಟೈಮ್ ಫ್ಯಾಕ್ಟರ್ ಆಗಿದ್ದರೂ ಸಹ ಕಾಂಪಿಟೇಟಿವ್ ಅಲ್ಲ, ಅವನು ಇದೇ ಆನ್ಸರ್ಸೇ ಕೊಡೋಕ್ಕೆ ನೋಡ್ತಾನೆ. ನೋಡಿ, ಮಾಡ್ತಾ ಮಾಡ್ತಾ ಮೈನಸ್ ಏನು ಬಿಡಬಾರ್ದು, ಗೊತ್ತಾಗ್ತಿದೆಯಾ? Another problem is the 19th one. They did not mention any power. If suppose they have mentioned power 0, we can be treated as a degree. If it is a multiple of pi, we can be treated as a radian. So ಏನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಇದು ಇವಾಗ ರೇಡಿಯನ್ ಮೆಜರಲ್ಲಿದೆ ಅಂತ ಅರ್ಥ. ನಾವು ಅದಕ್ಕೆ ಡಿಗ್ರಿ ಮೆಷರ್ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಡಿಗ್ರಿ ಮೆಷರ್ ಕನ್ವರ್ಟ್ ಮಾಡೋದಂದರೆ ಎಲ್ಲರಿಗೂ ಗೊತ್ತಿರೋದೆ, ಇಂಟು 180ನ ಹೈಲೈಟ್ ಮಾಡ್ತೀವಿ ನಾವು. ಹೌದಾ? ಇಲ್ಲಿ ಸಿಂಪ್ಲಿಫಿಕೇಷನ್ನು ಇಲ್ಲಿಂದನೇ ಮಾಡ್ಕೊಂಡು ಬಂದ್ಬಿಡೋಣ. ನೋಡಿ, ಡೈರೆಕ್ಟಾಗಿ ಹೊಟ್ಟೋಗುತ್ತೆ. 6 1s 630s, ಅಲ್ಲಿಗೆ 11 ಇಂಟು 30 ಡಿವೈಡೆಡ್ ಬೈ 22 ಇಂಟು 7. ಪೈ ವ್ಯಾಲ್ಯೂ ಹಾಕಿದ್ದಾನೆ ಅಷ್ಟೇ. ಮತ್ತೆ ಏನಾದರೂ 2ಇಂದ ಹೋಗುತ್ತೆ ಅಂತ ನೋಡ್ಬಿಡೋಣ. 11 ಹೌದು, ಎಸ್. ಇಲ್ಲಿ ನೋಡಿ, ಇಲ್ಲಿ 11 1s 11 2s ಈಸಿಯಾಗಿ ಹೋಗ್ಬಿಡುತ್ತೆ ನೋಡ್ರಿ. ಎಸ್. ಇನ್ನು ಉಳಿದಿರ್ತಕ್ಕಂಥದ್ರ ಏನಾಗುತ್ತೆ, 11 1s ಅಗೈನ್ 11 2s ಬರುತ್ತೆ, ಅಗೈನ್ 2 1s 2 15s ಬರುತ್ತೆ. ಹೌದಾ? ಅಲ್ಲಿಗೆ ಇಲ್ಲಿ ಯಾವುದೇ ಕಾರಣಕ್ಕೆ ಫ್ರ್ಯಾಕ್ಷನ್ ಬರೋ ಸಾಧ್ಯತೆಗಳು ಕಾಣಿಸ್ತಿಲ್ಲ ನೋಡ್ರಿ. ಕರೆಕ್ಟಾ? 7 5s 35, 3 is there, 7 1s. ಅಲ್ಲಿಗೆ ನಿನಗೆ ಯಾವುದೇ ಫ್ರ್ಯಾಕ್ಷನ್ ಬರಲಿಲ್ಲ. ಅಲ್ಲಿಗೆ 11/6 ರೇಡಿಯನ್ಸನ್ನು ಡಿಗ್ರೀಸ್ ಕನ್ವರ್ಟ್ ಮಾಡೋಕ್ಕಿದ್ರೆ 105 ಬಂತು. ಸಿಂಪ್ಲಿಫಿಕೇಶನ್ ಎಲ್ಲೂ ಹೋಗಿಲ್ಲ, 11/6 ಹಾಗೆ ಇಟ್ಕೊಂಡಿದ್ದೀನಿ. ಪೈ ಡಿಗ್ರೀಸ್ ಕನ್ವರ್ಟ್ ಮಾಡ್ಬೇಕಾದ್ರೆ 180/π ಮೇಂಟೈನ್ ಮಾಡ್ತಾ ಇದ್ದೀವಿ. 6 1s 630s ಆಯಿತು, ಆ 30 ಅಲ್ಲೇ ಕಾಪಿ ಮಾಡಿದೆ. ಮತ್ತು 11 22 ಆಯಿತು, ಮತ್ತು 230 ಕೂಡ ಆಯಿತು. ಅಲ್ಲಿಗೆ 105 ಡಿಗ್ರಿ ಎಕ್ಸಾಕ್ಟ್ ಆನ್ಸರ್ ಬಂದ್ಬಿಡ್ತು. ಆದರೆ ಇದರ ಒರಿಜಿನಾಲಿಟಿ ಏನು ಗೊತ್ತಾ ಇರೋದು, ನಾನು ಪ್ರಿಂಟ್ ಮಿಸ್ಟೇಕ್ ಮಾಡಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥದ್ದು 19th A ಅಂತ ಬರ್ಕೊಳ್ಳೋಣ, ತಪ್ಪೇನಿಲ್ಲ. 11/16 ಇರ್ತಕ್ಕಂಥದ್ದು ನಾನು 1 ಎರಿಸ್ಬಿಟ್ಟು 6 ಪ್ರಾಬ್ಲಮ್ ಪ್ರಿಂಟ್ ಆಗೋಗಿದೆ. ಸ್ಪೇಸ್ ಇದ್ದರೆ ಮಾಡು, ಇಲ್ಲ ಅಂದರೆ ದಯವಿಟ್ಟು ದಿಸ್ ಈಸ್ ದ ಈಸಿಯೆಸ್ಟ್ ಪ್ರಾಬ್ಲಮ್, ವೋಂಟ್ ರೈಟ್ ಇಟ್ ಇನ್ ಪ್ಲೇಸ್ ಆಫ್ 19, ಪ್ಲೀಸ್ ಮೇಕ್ ಇಟ್ ದಿಸ್ ಇಸ್ 16. ಅರ್ಥ ಆಗಲಿಲ್ಲ ಹೇಳಿದ್ದು. 19th ಪ್ರಾಬ್ಲಮ್ಮು 11/6 ಒಪ್ಕೊಂಡೆ, ಆದರೆ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥದ್ದು 11/16 ಪ್ರಿಂಟ್ ಮಿಸ್ಟೇಕ್ ಆಗಿ 6 ಬಂದ್ಬಿಟ್ಟದೆ. ಪ್ರಾಬ್ಲಮ್ ಈಸಿ ಆಗೋಯ್ತು. ಆ ಈಸಿ ಪ್ರಾಬ್ಲಮಲ್ಲಿ ಪ್ರೆಸೆಂಟ್ ಮಾಡಿ ಆನ್ಸರ್ ಮಾಡಿ ಸ್ಯಾಟಿಸ್ಫೈ ಆಗೋ ಬದಲು ಈ ಡಿಫಿಕಲ್ಟ್ ಪ್ರಾಬ್ಲಮ್ ಹೊತ್ಕೊಂಡು ಹೋಗೋಣ. ಇದು ಬೇಡ, ಇದು ಈಸಿಯಾಗಿ ಮಾಡ್ಕೋಬೋದು. ನಮ್ಮ ನೋಟ್ಸಲ್ಲಿ ಇಲ್ಲದೇ ಇದ್ರೂ ಸಹ ಇದು ಮಾಡ್ಕೋಬೋದು. ಸ್ಪೇಸ್ ಇದೆ ಸರ್, ನನಗೆ ತಿಳಿದ ಮಟ್ಟಿಗೆ ನಾನು ಅಷ್ಟು ಸ್ಪೇಸ್ ಬಿಟ್ಟಿಲ್ಲ ವರ್ಕ್ ಬುಕ್ಕಲ್ಲಿ. ನೋಟ್ಸ್ ಬರೀತಾರೋ ಇದು ಬಿಡಬೇಡಿ ದಯವಿಟ್ಟು, ಇದನ್ನು ಮಾಡಿ ಇದನ್ನು ಮಾಡಿ. ಯಾಕೆ ಹೇಳಿ, ಅವ್ರು ಬೇಜಾನ್ ಎಷ್ಟು ಸ್ಪೇಸ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಯಾಕಂದರೆ ಪ್ರಾಬ್ಲಮ್ ಆದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ ಹಾಕ್ತೀವಿ, ಅದರಿಂದ ಸ್ಪೇಸ್ ಸಿಗುತ್ತೆ. ವರ್ಕ್ ಬುಕ್ಕಲ್ಲಿ ಹಂಗಲ್ಲ, ನಾನೇ ಸ್ಪೆಸಿಫೈಡ್ ಸ್ಪೇಸ್ ಬಿಟ್ಟಿರ್ತಕ್ಕಂಥದ್ದು. ಅದು ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು, ಒಂದು ಕಡೆ ತೊಂದರೆ ಆಗ್ಬೋದು. ನೋಡಿ, ಇಂಥ ಕಡೆ ತೊಂದರೆ, ಇದಕ್ಕೆ ಸ್ಪೇಸ್ ಇಲ್ಲ, ಮಾಡೋಕ್ಕಾಗಲ್ಲ. ಎಸ್, ನಾವು ಇದನ್ನೇ ಮಾಡೋಕ್ಕೆ ಹೋಗೋಣ. 11/16 ಇಂಟು 180 ಡಿವೈಡೆಡ್ ಬೈ ಪೈ ಆಗುತ್ತೆ. ದೆನ್ ಇದು ಏನಾದರೂ ಕ್ಯಾನ್ಸಲ್ ಆಗಂಗಿದ್ರೆ ಒಂದೇ ಸಲ ಹೊಡ್ಕೊಂಡು ಹೋಗ್ತಾ ಇರೋದು ಒಳ್ಳೆಯದು, ಅಥವಾ ಒಂದೇ ಸಲ ಬರ್ಕೊಳ್ತೇವೆ ಅಂದರೂ ತಪ್ಪೇನಿಲ್ಲ. 11/16 ಇಂಟು 180 ಡಿವೈಡೆಡ್ ಬೈ 22 ಇಂಟು 7 ಆಗುತ್ತೆ. ಅಲ್ಲಿಗೆ 11 1s 11 2s ಶೋರ್, 2 1s 290s. ಗೊತ್ತಾಗ್ತಿದೆಯಾ? ಇನ್ನು ಸಿಂಪ್ಲಿಫಿಕೇಶನ್ನು
ಇಲ್ಲಿ ಕೂಡ ಅಷ್ಟೇ, ನೀವು ರ್ಯಾಶ್ ಆಗಿ ಏನು ಮಾಡೋಕ್ಕೆ ಹೋಗ್ಬೇಡಿ. ಮತ್ತೆ ನಾನು 2 ಇಂದ ಹೊಡಿತಾ ಇದ್ದೀನಿ, ಇದು 45 ಆಗುತ್ತೆ. ಅಲ್ಲಿಗೆ ಏನು ಉಳಿದಿದೆ ಸ್ಪಷ್ಟವಾಗಿ ಬರ್ದಾಕ್ತೀನಿ. 45 × 7 / 8 ಇಷ್ಟು ಉಳಿದಿದೆ ಇಲ್ಲಿ. ಹೌದಾ? ಇಸ್ ಇಟ್ ಡಿಗ್ರೀಸ್? ಹೌದು. ಇನ್ನು ಮತ್ತೆ ಯಾವುದು ಹೋಗೋದಿಲ್ಲ, ಮತ್ತೆ ಯಾವುದು ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ. ಅಲ್ಲಿಗೆ ಇದೇನು ಬರುತ್ತೆ, 7 × 5 = 35, 3 is there, 7 × 4 = 28, ಆವಾಗಲೇ 3 ಉಳಿದಿತ್ತು, 28 + 3 ಐ ಥಿಂಕ್ 31. ಅಲ್ಲಿಗೆ ಇದು 315 ಆಗುತ್ತೆ by 8. ನೌ ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಪ್ಯೂರ್ ಡಿಗ್ರಿ, ಯಾವುದು 11/6. ಸೊ ದಿಸ್ ಈಸ್ ಫಾರ್ 1 ಮಾರ್ಕ್. ನಿನಗೆ ಬೋರ್ಡ್ ಎಕ್ಸಾಮಲ್ಲಿ ಏನಾದರೂ ಕನ್ವರ್ಟ್ 11/6 ಇನ್ ಟರ್ಮ್ಸ್ ಆಫ್ ಡಿಗ್ರಿ ಅಂದಾಗ ಇಷ್ಟೇ ಆನ್ಸರ್ ಮಾಡು. ಈ ಕ್ಯಾನ್ಸಲ್ ಮಾಡುವಾಗ ಏನು ಕಾರಣಕ್ಕೂ ತಪ್ಪು ಮಾಡಬಾರ್ದು. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿ ಇಟ್ಕೊಂಡು ನಾನು ಫರ್ದರ್ ಮಾಡಿಕೊಡ್ತೀನಿ. ಅದು ಲೆಂತ್ ಆದರೂ ಪರವಾಗಿಲ್ಲ, ಲೆಂತ್ ಆದರೆ ನಿನಗೆ, ಶಾರ್ಟ್ ಆದರೆ ನಿನಗೆ ಸಬ್ಜೆಕ್ಟ್ ಕಳಿಬೇಕು. ಇಲ್ಲಿ ಬೋರ್ಡ್ ಪ್ರಾಬ್ಲಮ್ ಆಗಿದ್ರೆ ನಾನು ಹೊಲಿಸ್ತಾ ಇದ್ದೇನೆ. ಪ್ಲೀಸ್ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ಇಫ್ ಯು ಆರ್ ಮೇಂಟೈನಿಂಗ್ ಯುವರ್ ಓನ್ ನೋಟ್ಸ್, ಪ್ಲೀಸ್ ರೈಟ್ 2 ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ 2 ಪ್ರಾಬ್ಲಮ್ಸ್ ಸ್ಪ್ಲಿಟ್ ಮಾಡ್ಕೊ, 19A ಅಂತ. If you are having particular workbook, if you face it with the space to the problem number 19, ಇದು ಈಸಿಯೆಸ್ಟ್ ಪ್ರಾಬ್ಲಮ್, ಏನು ಬೇಡ, ಇದರಲ್ಲೇ 1 ಮಾಡ್ಕೊಂಬಿಡು, ಈ ಪ್ರಾಬ್ಲಮ್ ಆಗೋಗುತ್ತೆ ಆನ್ಸರ್. ಇದನ್ನು ಕಾಪಿ ಮಾಡ್ಕೋ. ಸೊ ಏನೇ ಆಗಲಿ ನೋಟ್ಸ್ ನೀಟಾಗಿ ಮೇಂಟೈನ್ ಮಾಡಬೇಕು. ನಾನು ನೋಟ್ಸ್ ಬರೀತಾರೋರ್ಗೋಸ್ಕರ ಏನು ಕೂಡ ಎಗರಿಸಲ್ಲ, ನೀಟಾಗಿ ನೋಡಿ. ಇಲ್ಲಿ ಸ್ವಲ್ಪ ಸಿಂಪ್ಲಿಫಿಕೇಶನ್ ಅದು ಹಂಗೆ ಕ್ಯಾನ್ಸಲ್ ಮಾಡುವಾಗ ಲುಕ್ಸ್ ಲೈಕ್ ಎಜಿಟೇಷನ್, ಅದನ್ನು ನೀವು ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿ, ಪಾಸಿಟಿವ್ ಥಿಂಕಿಂಗ್ ಇಂದ ನೋಡಿ. ಇದು ಇಲ್ಲಿಗೆ ಆಯ್ತು. ಈಗ ಬೋರ್ಡ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಏನು ಮಾಡ್ತೇನೆ, ಇದನ್ನೇ ಒರೆಸ್ಬಿಟ್ಟು ಇಲ್ಲಿಗೆ ಹೋಗಿ ನೆಕ್ಸ್ಟು ಡಿಗ್ರೀಸ್ ಟು ಮಿನಿಟ್, ಮಿನಿಟ್ ಟು ಸೆಕೆಂಡ್, ಮತ್ತು ಇಲ್ಲಿ ಮಾಡಲಿಲ್ಲ, ರೌಂಡ್ ಫಿಗರ್ ಬಂದ್ಬಿಡ್ತು. ರೌಂಡ್ ಫಿಗರ್ ಬಂದ ಮೇಲೆ ನೆಕ್ಸ್ಟ್ ಮೆಜರ್ಗೆ ಬರೋದಿಲ್ಲ. ನಾವು ಯಾವಾಗ ರೌಂಡ್ ಫಿಗರ್ ಬರಲ್ವೋ, ಫ್ರಾಕ್ಷನ್ ಬರುತ್ತೋ, ಹಾಗೆ ಆಕ್ಯುರೇಟ್ ಡಿಗ್ರಿ, ಮಿನಿಟ್, ಸೆಕೆಂಡಲ್ಲಿ ಮಾಡಕ್ಕೆ ಟ್ರೈ ಮಾಡ್ತೀವಿ. ಎಸ್, ಐ ವಿಲ್ ಶೋ ಯು ಸಿಂಪ್ಲಿಫಿಕೇಶನ್ neatly in this problem. Again, this is 11/16. Please come to side work. ಈ ಸೈಡಲ್ಲಿ ಮಾಡಬೇಕಾಗುತ್ತೆ. 8 is a divisor, 315 is a dividend. ಇನ್ನು ಕ್ವೋಷಂಟ್ ಮಾಡಿದ್ರೆ ನಮಗೆ ಇವಾಗ ಬರ್ತದೆ. ಇಲ್ಲಿ 8 4s ಬರೋಕ್ಕೆ ಸಾಧ್ಯವೇ ಇಲ್ಲ. 8 3s 24 ಅಷ್ಟೇ ಬರುತ್ತೆ. ಆಗ 7 ಇರುತ್ತೆ, 5. ಗೊತ್ತಾಗ್ತಿದೆಯಾ? ಡಿವಿಷನ್ ಗೊತ್ತಿರೋದು ನಿಮಗೆ. 8 9s 72, 3 ಉಳಿಯುತ್ತೆ. ಹಾಗಾದರೆ ಇದನ್ನು ಇನ್ನೇನು ಮಾಡ್ತೀರಿ ಸರ್? 39 ಡಿಗ್ರಿ ಕ್ವೋಷಂಟ್ ಅದಕ್ಕೆ ಹಂಗೆ ಕೊಟ್ಬಿಡ್ತೀನಿ. ಇನ್ನು ಉಳಿದಿರ್ತಕ್ಕಂಥ ರಿಮೈಂಡರ್ 3 / 8, ಅದು ಡಿಗ್ರಿನೇ ಸದ್ಯಕ್ಕೆ. ಇಟ್ ಇಸ್ ನಾಟ್ ಎ ಫ್ರಾಕ್ಷನ್, ಇಟ್ ಈಸ್ ಎ ಹೋಲ್ ನಂಬರ್. ಲಿವ್ ಇಟ್ ಫಾರ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಲಿವ್ ಇಟ್ 39 ಡಿಜಿಟ್ ಇಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಅಗೈನ್ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು 39. ಇಲ್ಲಿ ಪ್ಲಸ್ ಯೂಸ್ ಮಾಡ್ತೀನಿ, ಮತ್ತೆ ಬೇಕಾದ್ರೆ ಇಂಟು ಹಾಕ್ಕೊಂಬಿಡೋಣ. ಎಸ್, ಈಗ ಅಗೈನ್ ಏನಾಗುತ್ತೆ, 3 ಈಸ್ ಎ ಡಿವೈಡೆಂಡ್, 8 ಅಲ್ಲ ಪ್ಲೀಸ್, ನಾವು ಏನಕ್ಕೆ ಕನ್ವರ್ಟ್ ಮಾಡುತ್ತಿದ್ವಿ? ಮಿನಿಟ್ಸ್ಗಲ್ವಾ? 3 × 60 / 8. ವಾಟ್ ಈಸ್ ದಿಸ್? ಮಿನಿಟ್. ಏನು ಮಾಡಿದ್ವು? ಮಲ್ಟಿಪ್ಲೈ ದಿಸ್ 3 ಡಿಗ್ರಿ ವಿತ್ 60. ವಿ ಕನ್ವರ್ಟೆಡ್ ಇಂಟು ಮಿನಿಟ್. ಗೊತ್ತಾಗ್ತಿದೆಯಾ? ಎಸ್, ದಟ್ ಈಸ್ 39 ಪ್ಲಸ್. ಇದನ್ನು ಸಿಂಪ್ಲಿಫಿಕೇಶನ್ ಆದರೆ ಮಾಡ್ಬೋದು, ಅಥವಾ ಒಂದೇ ಸಲ 3 × 160 ಮಾಡಿಕೊಂಡು ಒಂದೇ ಸಲ ಆದರೆ ಮಾಡ್ಬೋದು. ಅಲ್ಲಿಗೆ 3 × 160, 3 6 18, 180 / 8. ಸಿಂಪ್ಲಿಫಿಕೇಶನ್ ಸ್ಪಷ್ಟವಾಗಿ ತೋರಿಸ್ತದೆ, ಯಾರು ಎದುರ್ಕೊಳ್ಳಂಗಿಲ್ಲ. ಗೊತ್ತಾಗ್ತಿದೆಯಾ? 8 2s 16, 2 ರಿಮೈಂಡರ್ 0, ಅಗೈನ್ 8 2s 16, ಮತ್ತೆ 4 ರಿಮೈಂಡರ್ ಆಯಿತು. ಹಾಗಾದರೆ ಇಲ್ಲಿ 20, ಇದು ಸಾರಿ ಡಿಗ್ರಿ ಹಾಗೆ ಬರೆಯೋದು ಮರುತ್ತೆ. 22 is a whole number. Copy this minute as it is. We left with, I think, 4/8. This is also minute. ಹೌದಾ? ಅಲ್ಲಿಗೆ 39 ಡಿಗ್ರಿ ಪ್ಲಸ್ 22 ಮಿನಿಟ್ಸ್. ಈ 4/8 ಮತ್ತೆ ಸಿಂಪ್ಲಿಫಿಕೇಶನ್ ಆಗಿ ಹಾಫ್ ಆಗುತ್ತೆ ನೋಡಿ. ಇನ್ನು ನಾನು ಸೆಕೆಂಡ್ಸ್ ಕನ್ವರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಹೌದಾ? ದಟ್ ಈಸ್ ಈಕ್ವಲ್ ಟು 39 ಡಿಗ್ರಿ ಪ್ಲಸ್ 22 ಮಿನಿಟ್ಸ್ ಪ್ಲಸ್ 60 / 2 ಇಂಟು ಸೆಕೆಂಡ್ಸ್ ಆಯಿತು ನೋಡಿ. ಏನು ಮಾಡೋದು ಇಲ್ಲಿ? ಫ್ರಾಕ್ಷನ್ ಇಲ್ಲಿದೆ, ಅಲ್ಲಿ ಡಿಗ್ರಿಯಿಂದ ಮಿನಿಟ್ ಕನ್ವರ್ಟ್ ಮಾಡಬೇಕಾದ್ರೆ 60.
ಯಾವಾಗ ಹೋಲ್ ನಂಬರ್ ಬಂತು ಅದಕ್ಕೆ ಆ ಮಿನಿಟ್ ಹಂಗೆ ಕಾಪಿ ಮಾಡಿದೆ, ಅದಕ್ಕೆ ಮತ್ತೆ ಕನ್ವರ್ಟ್ ಮಾಡೋಕ್ಕೆ ಹೋಗಲಿಲ್ಲ ಸೆಕೆಂಡ್ಸ್ಗೆ. ಮತ್ತೆ ಇದನ್ನು ಕ್ಯಾನ್ಸಲ್ ಮಾಡಿದಾಗ ಹಾಫ್ ಬಂತು, ಈವನ್ ದೋ ಹಾಫ್ ಕ್ಯಾರೀಸ್ ಮಿನಿಟ್ ಸಿಂಬಲ್. ಅಗೈನ್ ದಿಸ್ ಇಸ್ ಎ ಫ್ರಾಕ್ಷನ್, ಇದ್ರ ತಂಟೆಗೆ ಯಾಕೆ ಹೋಗಲಿಲ್ಲ? ಅಗೈನ್ ಇಲ್ಲಿರ್ತಕ್ಕಂಥ ಮಿನಿಟನ್ನ ಮತ್ತೆ ಸೆಕೆಂಡ್ಸ್ಗೆ ಯಾಕೆ ಕನ್ವರ್ಟ್ ಮಾಡ್ತಿಲ್ಲ ನಾನು? ಹೋಲ್ ನಂಬರ್ ಬಂದ್ಬಿಟ್ಟಿದೆ. ಹೋಲ್ ನಂಬರ್ ಬಂದಮೇಲೆ ನೆಕ್ಸ್ಟ್ ಕೆಳಗಡೆ ಮೆಷರ್ಗೆ ಬರೋದಿಲ್ಲ ನಾವು. ದಿಸ್ ಇಸ್ ನಾಟ್ ಎ ಹೋಲ್ ನಂಬರ್, ಹೆನ್ಸ್ ವಿ ಹ್ಯಾವ್ ಟು ರಿಡ್ಯೂಸ್ ಇಟ್ ಇಂಟು ಸೆಕೆಂಡ್ಸ್. ಅದು ವರ್ಕಿಂಗ್ ರೂಲ್ ಇರ್ತಕ್ಕಂಥದ್ದು. ಹೌದಾ? ಏನು ಮಾಡಿದೆ ಸರ್ ಇಲ್ಲಿಂದ ಇಲ್ಲಿಗೆ? ಮಲ್ಟಿಪ್ಲೈಡ್ ಥ್ರೋಟ್ ಬೈ 60. ಯಾಕೆ? ಈಚ್ ಮಿನಿಟ್ ಇಸ್ ಈಕ್ವಲ್ಸ್ ಟು 60 ಸೆಕೆಂಡ್ಸ್. ಹೌದಾ? ಅಲ್ಲಿಗೆ ಇದು ಎಕ್ಸಾಕ್ಟಾಗಿ ಹೊಟ್ಟೋಯಿತು. 39 ಪ್ಲಸ್ 22 ಪ್ಲಸ್ 30 ಸೆಕೆಂಡ್ಸ್ ಆಯಿತು. ಈ ಪ್ಲಸ್ಸನ್ನು ನಾನು ಯಾಕೆ ಬಂತು ಅಂತ ನೋಡಿ. ಇಫ್ ದಿಸ್ ಇಸ್ ಇಂಟು ಸಿಂಬಲ್, ಆದರೆ ನಾನು ಪ್ಲಸ್ ಅಂತ ಬರ್ಕೊಂಡ್ರೆ ಈ ಕ್ವಾಂಟಿಟಿಗೆ ಇದು ಅಡಿಷನ್ ಅಂತ ಲೆಕ್ಕ. ಹಾಗೆ ಬಿಟ್ಟರೆ ಇಂಟು ನೀವು ಈ ರೀತಿ ಮಾಡ್ತೀರಣೋ 8 1s 8 4s 38 ಈ ಲೆಕ್ಕಾಚಾರ ಮಾಡಿಬಿಡ್ತೀರೇನೋ ಅಂತ ನಾನು ಇಲ್ಲಿ ಪ್ಲಸ್ ಯೂಸ್ ಮಾಡಾಕಿದ್ದೀನಿ. ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪ್ಲಸ್ಸನ್ನು ನಾನು ಮತ್ತೆ 39 ಡಿಗ್ರಿ 22 ಮಿನಿಟ್ಸ್ 30 ಸೆಕೆಂಡ್ಸ್ ಅಂತ ಬರೀತೀನಿ. ದಿಸ್ ಈಸ್ ದ ಅಕ್ಯುರೇಟ್ ಆನ್ಸರ್ ಫಾರ್ ಕನ್ವರ್ಷನ್ ಆಫ್ 11/6 ರೇಡಿಯನ್ಸ್ ಇಂಟು ಡಿಗ್ರೀಸ್. ಅಲ್ಲಿಗೆ 1 ಮಾರ್ಕ್ ಆದರೆ ಆಗಲೇ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ನೋಡಿ. ಇಫ್ ಇಟ್ ಈಸ್ ಫಾರ್ 1 ಮಾರ್ಕ್ ಆಗಲೇ ಮೆನ್ಷನ್ ಮಾಡಿಬಿಟ್ಟು ಹಾಕಿದ್ದೀನಿ. ಎಲ್ಲಿ? ಅಲ್ಲಿ ನೋಡ್ಕೋಬೇಕು, ವಿಡಿಯೋಲ್ಲಿ ಒರೆಸ್ಬಿಟ್ಟಿದೆ ನಾನು. ಇಫ್ ಇಟ್ ಈಸ್ ಕಾಂಪಿಟೇಟಿವ್ ಮೀನ್ಸ್ ಕನ್ವರ್ಟ್ 11/16 ರೇಡಿಯಸ್ ಇಂಟು ಡಿಗ್ರೀಸ್ ಅಂತಾನೆ. ನಾನು ಆಗಲೇ ತೀರಿ ಬೋರ್ಡ್ ಎಕ್ಸಾಮ್ ಬರೆದಿರ್ತಕ್ಕಂಥ ಆನ್ಸರ್ ಆಪ್ಷನ್ಸಲ್ಲಿ ಇರೋದಿಲ್ಲ. ಹಾಗೆ ಈ ಥರ ಮುಂದುವರ್ಸ್ಕೊಂಡು ಬರ್ತೀವಿ. ಡಿವಿಷನ್ ನೀಟಾಗಿ ತೋರಿಸ್ತೀನಿ, ಎಲ್ಲೂ ಕೂಡ ಕನ್ಫ್ಯೂಷನ್ ಆಗಲ್ಲ. ಇಂಟು ಇಂದ ಪ್ಲಸ್ ಹೆಂಗೆ ಬಂತು, ಮತ್ತು ಪ್ಲಸ್ಸಿಂದ ಇಂಟು ಹಾಗೆ ಬ್ಯಾಕ್ ಕವರ್ ಮಾಡಿದೆ ನಾನು. ಸೊ ನೀಟಾಗಿ ಇದನ್ನು ಆನ್ಸರ್ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ಇಂಥದ್ರಲ್ಲಿ ಇನ್ನೊಂದು ಪ್ರಾಬ್ಲಮ್ 6 ರೇಡಿಯನ್ಸ್ ಉಳಿದಿದೆ. ದಟ್ ಈಸ್ ಪ್ರಾಬ್ಲಮ್ ನಂಬರ್ 20. ನೀವು ಆನ್ಸರ್ ಮಾಡಬೇಕು. ಅದನ್ನು ಎಷ್ಟು ಬರುತ್ತೋ ನನಗೆ ಆನ್ಸರ್ ಮಾಡಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಸೆಂಡ್ ಮಿ ದ ಪಿಕ್ ಆಫ್ ಯುವರ್ ಆನ್ಸರ್ ಬೈ ಇಂಡಿವಿಜುವಲ್ ವಾಟ್ಸಪ್, ನಾಟ್ ಇನ್ ಗ್ರೂಪಲ್ಲಿ ಮಾಡೋಕ್ಕೆ ಬರೋದಿಲ್ಲ. ನೀವು ಅಡ್ಮಿನ್ಸ್ ಮಾತ್ರ ಮೆಸೇಜಸ್ ಮಾಡೋದ್ರಿಂದ 6th ಪ್ರಾಬ್ಲಮ್ ನೀವೇ ಮಾಡಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನನಗೆ ತೋರಿಸ್ಬೋದು ಎಷ್ಟು ಬರುತ್ತೆ ಅಂತ. ಕರೆಕ್ಟಾಗಿ ತಪ್ಪ ನಾನು ರಿಪ್ಲೈ ಮಾಡ್ತೀನಿ. ಅಲ್ಲಿಗೆ 3 ಪ್ರಾಬ್ಲಮ್ಸ್ ಆಯಿತು. 3/4 ಗಂಟೆ ಆಗಿದೆ ಟೈಮ್. ಮೋರ್ ದೆನ್ ಹಾಫ್ ಆನ್ ಅವರ್ ಆಗಿದೆ. 3/4 ಗಂಟೆ ಆಗದಿದ್ರು ಕೂಡ ಏನೇ ಆಗಲಿ ಈ ಪ್ರಾಬ್ಲಮ್ಸು ಬೋರ್ಡ್ ಎಕ್ಸಾಮ್ ಪರ್ಪಸ್ಗೆ ಮಾಡಲಿಲ್ಲ. 3 ಅಂದರೆ 2 ಮಾಡಿದ್ದೀನಿ, ಇನ್ನೊಂದು ಅಸೈನ್ಮೆಂಟ್ 6 ಅಂತ ನಿಮಗೆ ಮೆಟೀರಿಯಲ್ ಇದೆ. ಸಾರಿ, ವಿತೌಟ್ ನೋಟ್ಸ್ ಇರ್ತಕ್ಕಂಥದ್ದವರು ಪ್ರಾಬ್ಲಮ್ ನಂಬರ್ 20. ಸಾರಿ ನಿಮ್ಮನ್ನು ಮರೆತಿದ್ದೀನಿ ನಾನು. ಪ್ರಾಬ್ಲಮ್ ನಂಬರ್ 20 ಕನ್ವರ್ಟ್ 8 ರೇಡಿಯನ್ಸ್ ಇಂಟು ಡಿಗ್ರೀಸ್ ಬರ್ಕೊಳ್ಳಿ. ನೋಟ್ಸ್ ಮೇಂಟೈನ್ ಮಾಡ್ತಿರೋರು. ಅರ್ಥ ಆಯ್ತಾ? ನೀವು ಆನ್ಸರ್ ಮಾಡಿ ಇದೇ ರೀತಿ ನನಗೆ ಎಷ್ಟು ಡಿಗ್ರಿ, ಎಷ್ಟು ಮಿನಿಟ್, ಎಷ್ಟು ಸೆಕೆಂಡ್ಸ್ ಬರುತ್ತೆ ಅಂತ ಕಳಿಸಿ. ಓಕೆ, 3 ಪ್ರಾಬ್ಲಮ್ಸ್ ಓವರ್. ಆ 3 ಪ್ರಾಬ್ಲಮ್ಸು ಬೋರ್ಡ್ ಎಕ್ಸಾಮ್ ಲೆಕ್ಕದಲ್ಲಿ ತೊಗೊಂಡ್ರೆ 1 ಮಾರ್ಕೆ. ಇಷ್ಟೆಲ್ಲ ಸ್ಟೆಪ್ಸ್ ಮಾಡಿ ಡಿಗ್ರಿ, ಮಿನಿಟ್, ಸೆಕೆಂಡ್ಸ್ ಕನ್ವರ್ಟ್ ಮಾಡಿದ್ರೆ ಡೆಡ್ ಈಸಿ ಪ್ರೊಸೀಜರು. ಇದನ್ನು ಹೆದರ್ಕೊಂಡ್ರೆ ನೀವಿನ್ನು ಮ್ಯಾಥ್ಸ್ ಸ್ಟೂಡೆಂಟ್ಸ್ ಎಲ್ಲ SLS ಅದು ಹೆಂಗೆ ಪಾಸ್ ಆದ್ರೆ ನನಗೆ ಮೊದಲು ಡೌಟ್ ಬರ್ತದೆ ನಿಮ್ಮ ಮೇಲೆ. ಈಸಿಯಾಗಿ ಮಾಡ್ಕೋಬೋದು ಸೈಡ್ ವರ್ಕಲ್ಲಿ. ಸೊ 3 ಪ್ರಾಬ್ಲಮ್ಸಲ್ಲಿ 2 ಮಾಡಿದ್ದೀನಿ, 1 ಅಸೈನ್ಮೆಂಟ್ ಕೊಟ್ಟಿದ್ದೀನಿ. ಈಗ ಬೇರೆ ಮೆಥಡಿಕ್ ಪ್ರೊಸೀಡ್ ಆಗೋಣ. ಎಸ್, ಬಿಫೋರ್ ರಬ್ಬಿಂಗ್ ದ ಬೋರ್ಡ್ ಐ ವಿಲ್ ಡಿಕ್ಟೇಟ್ ಕ್ವಶನ್ ನಂಬರ್ 20. ಹೂ ಆರ್ ರೈಟಿಂಗ್ ದೇರ್ ಓನ್ ನೋಟ್ಸ್ ವಿತೌಟ್ ವರ್ಕ್ ಬುಕ್ ನೋಟ್ಸ್ ಏನು ಬರ್ಕೊಳ್ತಿದ್ರೆ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಇದೆ. 20th ಪ್ರಾಬ್ಲಮ್ ಕನ್ವರ್ಟ್ 8 ರೇಡಿಯನ್ಸ್ ಇಂಟು ಡಿಗ್ರಿ ಮೆಜರ್. ಇದೇ ಹೆಡ್ಡಿಂಗ್ ಕೆಳಗಡೆ ಬರುತ್ತೆ, ಮತ್ತು ಸಪ್ರೇಟ್ ಏನು ಬರೆಯೋಂಗಿಲ್ಲ. ಎಸ್, ಇಟ್ ಈಸ್ ಎ ನ್ಯೂ ಕಾನ್ಸೆಪ್ಟ್. ವಾಟ್ ಈಸ್ ದಿಸ್? ಸೆಕ್ಟರ್. I have shown the 3 parts of sector by 3 different colors. The black line shows radii of a circle if it is extended. If this arc is extended by the help of compass, ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ಆರ್ಕನ್ನು ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ. ಅದರ ಲೆಂತ್ ಕೆಲವು ಆಥರ್ಸ್ ಎಸ್ ಅಂತ ತೊಳ್ತಾರೆ, ಕೆಲವು ಆಥರ್ಸ್ ಎಲ್ ಅಂತ ತೊಳ್ತಾರೆ. ಏನೇ ಆಗಲಿ ಬಿಡ್ರಿ, ದಿಸ್ ಇಸ್ ರೇಡಿಯಸ್. ಬ್ಲ್ಯಾಕಲ್ಲಿ ಏನು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಅದು ರೇಡಿಯಸ್. ಆಮೇಲೆ ಸೆಂಟ್ರಲ್ಲೇ ಟೀಟಾ. ಅಲ್ಲಿಗೆ 3 ಅನ್ನೋನ್ ಥಿಂಗ್ಸ್ ಇದ್ದಂಗೆ ಇಲ್ಲಿ ಈ ಸೆಕ್ಟರಲ್ಲಿ. ಏನೇನು? ಆರ್ಕ್ ಲೆಂತು ಎಲ್ಲಾದರೂ ಯೂಸ್ ಮಾಡ್ಕೊ, ಎಸ್ ಆದರೂ ಯೂಸ್ ಮಾಡ್ಕೊ, ನಿನ್ನ ಇಷ್ಟ. ಆಮೇಲೆ ರೇಡಿಯಸ್ಸು, ಟೀಟಾ. ದೀಸ್ ಆರ್ ದಿ 3 ಅನ್ನೋನ್ ವೇರಿಯಬಲ್ಸ್ ಇನ್ವಾಲ್ವ್ಡ್ ಇನ್ ದ ಸೆಕ್ಟರ್. ಔಟ್ ಆಫ್ ದೀಸ್ 3 ಅನ್ನೋನ್ ಥಿಂಗ್ಸ್ they will provide 2 things. For example, arc length r is given, we have to find theta. ಅಥವಾ theta and r is given, we have to find s. ಅಥವಾ s and r is given, we have to find theta. ಈ ಥರ ರಿಲೇಷನ್ ಒಂದು ಫಾರ್ಮುಲನ್ನು ಬೇಸ್ ಮಾಡಿಕೊಂಡಿದೆ.
ಆಮೇಲೆ 3 ಕಾನ್ಸೆಪ್ಟ್ಸ್ ಹೇಳಿದೆ. ಇನ್ನೊಂದು ಕಾನ್ಸೆಪ್ಟ್ ಇದೆ, ಕಂಪ್ಲೀಟ್ ಏರಿಯಾ ಆಫ್ ಸೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಹೌದಾ? ಅಲ್ಲಿಗೆ ಫಾರ್ಮುಲಾಸ್ ಎರಡು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಲೆಂತ್ ಆಫ್ ಅನ್ ಆರ್ಕ್ ಒಂದು, ನೋಟ್ಸ್ ಬರೀತಾ ಇರೋರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಂಪ್ಲೀಟ್ ಇಲ್ಲಿ ಬರೀತಾ ಇದ್ದೀನಿ. ವಾಟ್ ವಿ ಆರ್ ಫೈಂಡ್ ಔಟ್, ಲೆಂತ್ ಆಫ್ ಅನ್ ಆರ್ಕ್ ಆಫ್ ವಾಟ್, ಸೆಕ್ಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ ಆರ್ ಕೊಟ್ಟಿದ್ದು. ಥೀಟಾ ಈಸ್ ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ 100% ಇನ್ ಟರ್ಮ್ಸ್ ಆಫ್ ರೇಡಿಯನ್. ಅಬ್ಸರ್ವ್ ದಿಸ್ ಡಬಲ್ ಇನ್ವರ್ಟೆಡ್ ಕಾಮಾ. ಥೀಟಾ ನಥಿಂಗ್ ಬಟ್ ಆಂಗಲ್. ಆಂಗಲ್ನ ಡಿನೋಟ್ ಮಾಡ್ತಿರ್ತಕ್ಕಂಥ ಲೆಟರ್ನ ನಾವು, ಅದು ಒಂದು ಸಿಂಬಲ್, ಗ್ರೀಕ್ ಸಿಂಬಲ್ ಥೀಟಾ ಅಂತ ಕರೀತಾರೆ. ಈಗ ನಾನು ಯೂಸ್ ಮಾಡ್ತಿರೋ ಫಾರ್ಮುಲಾಸಲ್ಲಿ ಥೀಟಾ ರೇಡಿಯನ್ಸಲ್ಲೇ ಕೊಟ್ಟಿರಬೇಕು. ಇನ್ ಕೇಸ್ ಡಿಗ್ರೀಸಲ್ಲಿ ಕೊಟ್ಟರು ಅಂತ ಇಟ್ಕೊಳ್ಳಿ, 100% ಇನ್ ರೇಡಿಯನ್ ಕನ್ವರ್ಟ್ ಮಾಡಿ ಆನ್ಸರ್ ಮಾಡಬೇಕು. ಹೌದಾ? ಅಲ್ಲಿಗೆ ದಿಸ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎಸ್, ಆರ್, ಎಲ್ ಅಂತಲೂ ಕರೀತೀವಿ. ಆ್ಯಕ್ಚುಲಾಗಿ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಆರ್ಕ್ ಲೆಂತ್ ಆಫ್ ಎ ಸೆಕ್ಟರ್ ಹೂಸ್ ರೇಡಿಯಸ್ ಇಸ್ ಆರ್, angle subtended at the center is theta radians but not degrees. ಅದು ಏನು ಹೇಳ್ತೀವಿ ನೋಡಿ, ಇಲ್ಲಿ ಫಸ್ಟ್ ಫಾರ್ಮುಲಾ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ ಅಂತ ಯೂಸ್ ಮಾಡ್ತೀವಿ. ದಿಸ್ ಫಾರ್ಮುಲಾ ಈಸ್ ಯೂಸ್ಫುಲ್ ಫಾರ್ 3 ಡಿಫ್ರೆಂಟ್ ಕ್ವಶನ್ಸ್ ವಿಚ್ ಆರ್ ಇಂಟರ್ ರಿಲೇಟೆಡ್. ಹಾಗಂದರೆ ಸರ್ ಆರ್ಕ್ ಲೆಂತ್ ಫೈಂಡ್ ಔಟ್ ಮಾಡಿ ಅಂದರು ಡೈರೆಕ್ಟ್ ಫಾರ್ಮುಲಾ. ವಿ ಆರ್ ಪ್ರೊವೈಡಿಂಗ್ ಆರ್ಕ್ ಲೆಂತ್ ಅಂಡ್ ರೇಡಿಯಸ್, ಪ್ಲೀಸ್ ಟ್ರೈ ಟು ಫೈಂಡ್ ಥೀಟಾ ಅಂದರೂ ಕೂಡ ಈ ಫಾರ್ಮುಲಾ ಇಂಟರ್ಚೇಂಜ್, ಆರ್ ಕೆಳಗಡೆ ಹೋಗುತ್ತೆ. ವಿ ಆರ್ ಪ್ರೊವೈಡಿಂಗ್ ಥೀಟಾ ಅಂಡ್ ಎಸ್, ಪ್ಲೀಸ್ ಫೈಂಡ್ ಔಟ್ ಯು ಆರ್ ಅಂದಾಗ ಥೀಟಾ ಕೆಳಗೆ ಹೋಗುತ್ತೆ, ಆರ್. ಏನೇ ಆಗಲಿ ಯುವರ್ ಥೀಟಾ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್, ಪ್ಲೀಸ್ ಕ್ಯಾಚ್ ದಿಸ್ ಪಾಯಿಂಟ್. ವೈಲ್ ಯೂಸಿಂಗ್ ದಿಸ್ ಫಾರ್ಮುಲಾ ಫಾರ್ ಸಚ್ ಟೈಪ್ ಆಫ್ ಪ್ರಾಬ್ಲಮ್ಸ್, ದ 100% ರೆಸ್ಟ್ರಿಕ್ಷನ್ ಈಸ್ ಥೀಟಾ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ರೇಡಿಯನ್, ಡೋಂಟ್ ಫರ್ಗೆಟ್ ಇಟ್. ಹೌದಾ? ಇದನ್ನು ಬೇಕಾದ್ರೆ ಹೇಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ದಿಸ್ ಇಸ್ ಕಾನ್ಸೆಪ್ಟ್ ನಂಬರ್ 1, ಲೆಂತ್ ಆಫ್ ಅನ್ ಆರ್ಕ್ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ಆಫ್ ಎ ರೇಡಿಯಸ್ ಆರ್ ಹ್ಯಾವಿಂಗ್ ಆಂಗಲ್ ಥೀಟಾ ರೇಡಿಯನ್ಸ್ ಅಟ್ ದಿ ಸೆಂಟರ್. ಆಮೇಲೆ ಸೆಕೆಂಡ್ ಫಾರ್ಮುಲಾ ಬಂದು ಏರಿಯಾ ಆಫ್ ದಿ ಸೆಕ್ಟರ್. ನೀವೇನು ಮೆನ್ಸುರೇಷನಲ್ಲಿ 10th ಏನು ನೋಡಿದರೆ ಗೊತ್ತಿಲ್ಲ, ಇಲ್ಲಿ ಎ ಇಸ್ ಈಕ್ವಲ್ ಟು ಹಾಫ್ ಆರ್ ಸ್ಕ್ವೇರ್ ಥೀಟಾ. ನಿಮ್ಮ ಫಾರ್ಮುಲಾ, ನೀವು 10th ಕಲ್ತಿರ್ತಕ್ಕಂಥ ಫಾರ್ಮುಲಾ, ಈ ಫಾರ್ಮುಲಾ ಎರಡೂ ಒಂದೇ. ಅಲ್ಲಿ ಆರ್ ಥೀಟಾನೇನೋ ನೀವು ಎಸ್ಸು ಏನೋ ಟ್ರೀಟ್ ಮಾಡಿ ಹಾಫ್ ಆರ್ ಇಂಟು ಎಸ್ ಏನೋ ಬರ್ಕೊಂಡಿರ್ತೀರ ಬಿಡ್ರಿ. ಅಲ್ಲಿಗೆ ದೇರ್ ಆರ್ 2 ಫಾರ್ಮುಲಾಸ್. ಒನ್ ಈಸ್ ಟು ಫೈಂಡ್ ದ ಆರ್ಕ್ ಲೆಂತ್ ಎಸ್ ಇನ್ ಟರ್ಮ್ಸ್ ಆಫ್ ಆರ್ ಅಂಡ್ ಥೀಟಾ, ಎಸ್ ಇಸ್ ಈಕ್ವಲ್ ಆರ್ ಥೀಟಾ. ಅನದರ್ ಒನ್ ಏರಿಯಾ ಆಫ್ ಸೆಕ್ಟರ್ ಹೂಸ್ ರೇಡಿಯಸ್ ಇಸ್ ಆರ್, ಸಬ್ಟೆಂಡ್ ಆಂಗಲ್ ಥೀಟಾ ವಿಚ್ ಈಸ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಓನ್ಲಿ. 100% ಥೀಟಾ ರೇಡಿಯನ್ಸಲ್ಲೇ ಇರಬೇಕು. ಅವನು ಡಿಗ್ರೀಸಲ್ಲಿ ಕೊಟ್ಟು ನೀನು ಯಾಮಾರಿಬಿಟ್ಟು ಡಿಗ್ರಿಯಲ್ಲಿ ಪ್ರಾಬ್ಲಮ್ ಮಾಡಿದೇನೋ 0 ಮಾರ್ಕ್ಸ್. ಗೊತ್ತಾಗ್ತಿದೆಯಾ? ಎಸ್. ಅಲ್ಲಿಗೆ ಈ 2 ಫಾರ್ಮುಲಾಸು ನಾನು ವರ್ಕ್ ಬುಕ್ ಕೊಟ್ಟಿರ್ತಕ್ಕಂಥವ್ರಿಗೂ ಹಾಕಿದ್ದೀನಿ. ನೀವೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಅವ್ರ ಸ್ವಂತ ನೋಟ್ಸ್ ರೆಡಿ ಮಾಡ್ತಾರೋ, ಅವೈಲಬಿಲಿಟಿ ಆಫ್ ವರ್ಕ್ ಬುಕ್ಕಿಂದ ದೂರ ಇದ್ದೀರೋ ಅವ್ರು ನೋಟ್ಸ್ ಮಾಡ್ತಿರೋದ್ರಿಂದ ಅವ್ರಿಗೆ. ಮತ್ತು ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕು. ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ಲು ನಾನು ಆಲ್ರೆಡಿ ವರ್ಕ್ ಬುಕ್ಕಲ್ಲಿ ಕೊಟ್ಬಿಟ್ಟಿದ್ದೀನಿ. ಯಾರು ವರ್ಕ್ ಬುಕ್ ತೊಗೊಂಡಿಲ್ವೋ ಅವರು ಇದು ಮಾಡ್ಕೋಬೇಕು. ಅಲ್ಲಿಗೆ ಈ ಪ್ರಾಬ್ಲಮ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಟಾಪಿಕ್ಕು ಲೆಂತ್ ಆಫ್, ಈ ಡಯಾಗ್ರಾಮ್ ಹಾಕಿ ಲೆಂತ್ ಆಫ್ ಅನ್ ಆರ್ಕ್ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ ಆರ್ ಹ್ಯಾವಿಂಗ್ ಆಂಗಲ್ ಥೀಟಾ ರೇಡಿಯನ್ಸ್ ಅಟ್ ದಿ ಸೆಂಟರ್ ಅಂತ ಬರೆದು ಈ ಫಾರ್ಮುಲಾ ಬರ್ಕೋಬೇಕು. ಏರಿಯಾ ಆಫ್ ದಿ ಸೆಕ್ಟರ್ ಹ್ಯಾವಿಂಗ್ ದ ರೇಡಿಯಸ್ ಸ್ಮಾಲರ್ ಇನ್ಕ್ಲೈನ್ಡ್ ಅಟ್ ಆಂಗಲ್ ಥೀಟಾ ರೇಡಿಯನ್ಸ್ ಅಟ್ ದಿ ಸೆಂಟರ್ ಅಂತ ಬರೆದು ಈ ಫಾರ್ಮುಲಾ ಬರ್ಕೋಬೇಕು. ಅದಕ್ಕೆ ವರ್ಕ್ ಬುಕ್ ತೊಗೊಂಡ್ರೆ ನನಗೆ ಇವೆಲ್ಲ ಬರೆಯೋ ಅವಶ್ಯಕತೆ ಇರಲ್ಲ ಅಂತ. ಈಗ ಫಸ್ಟು ನೀವು ಕ್ಲಾಸ್ಗೆ, ಆನ್ಲೈನ್ ಕ್ಲಾಸ್ಗೆ ಎಂಟ್ರಿ ಇದ್ದೀರಾ, ನೀವು ಅವೈಲಬಿಲಿಟಿ ಆಫ್ ಟೌನ್ ಪ್ರಿಮಿಸಸ್ ಇದ್ದೀರೋ ಇಲ್ವೋ, ನನ್ನ ಪ್ರೆಜರ್ ಹಾಕೋಕ್ಕೆ ಇಷ್ಟ ಇಲ್ದಿರಾ ಆಪ್ಷನ್ ಕೊಟ್ಟು ನೋಟ್ಸ್ ಬರೆಯೋರಿಗೆ ಅನುಕೂಲ ಕೂಡ ಪಡ ಮಾಡ್ತೀನಿ. ಅದರಿಂದ ತುಂಬ ಟೈಮ್ ವೇಸ್ಟ್ ಆಗ್ತದೆ, ಇರಲಿ, ಏನು ಮಾಡೋಕ್ಕಾಗಲ್ಲ. ಸೊ ಇದ್ರ ಮೇಲೆ ಈಗ ಪ್ರಾಬ್ಲಮ್ಸ್ ಮಾಡೋಕ್ಕೆ ಕೊಡ್ತೀವಿ. ನೋಟ್ಸ್ ಬರೀತಾ ಇರೋರು ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಇದ್ರ ಫಾರ್ಮುಲಾಸ್ ಎಲ್ಲ ಬರ್ಕೊಂಡು ಆಮೇಲೆ ನಾವು ಪ್ರಾಬ್ಲಮ್ಸ್ ಬರಬೇಕಾಗುತ್ತೆ. ಎಸ್,
I will restrict one point about theta while using these two formulas. What is that? Theta should be in terms of radian only. Just we will do two problems only about previous two formulas. The students who are not having workbook, who are followed our own notes, please write the question. First, find the radius of the circle in which central angle is 60 degree. Intercept an arc of length 37.4. Use the pi value 22/7. That is the question. ಆನ್ಸರ್ ಆಮೇಲೆ ಕಂಪ್ಲೀಟ್ ಆನ್ಸರ್ ಕ್ವಶನ್ ಆನ್ಸರ್ ಆದಮೇಲೆ ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ಕೋಬೋದು ಪ್ಲೀಸ್. ಆ್ಯಂಗಲ್ ಈಸ್ ಗಿವನ್. ಸೊ ಥೀಟಾ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ರೆಡ್ಡಿಂಗ್ ಪೆನ್ ತಗೊಂಡು ಕ್ಲಾಸಿಗೆ ರೆಡಿ ಇರಬೇಕು ಅಂತ ನಾನು ಡೈಲಿ ರಿಕ್ವೆಸ್ಟ್ ಮಾಡ್ತಿದ್ದೆ. ಇವತ್ತು ಅದೇ ಕೆಲಸ. ಯಾವುದಕ್ಕೆ ಮಾರ್ಕ್ ಮಾಡ್ತೀರಿ ಸರ್ ಅಂದರೆ, ಆಗಲೇ S is equal to r theta, A is equal to half r square theta ಫಾರ್ಮುಲಾಸ್ ಬರೆದಿದ್ದು ನೋಡಿ, ಅದಕ್ಕೆ ರೆಡ್ಡಿಂಕಲ್ಲಿ ಮಾರ್ಕ್ ಮಾಡಿ. ಈಗ ರೆಡ್ಡಿಂಕಿಂದ ಮಾರ್ಕ್ ಮಾಡಿದ್ದು ಎಷ್ಟು ಚೆನ್ನಾಗಿ ಯೂಸ್ ಆಯಿತು ನೋಡಿ. ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ವೈಲ್ ಯೂಸಿಂಗ್ ದ ಫಾರ್ಮುಲಾಸ್ half r square theta and S is equal to r theta, there is a restriction for theta. What is that? It should be a radian, but the given data is ಡಿಗ್ರಿ. ನೋಡಿ ಡೈರೆಕ್ಟಾಗಿ π/3 ಹೆಂಗೆ ಬರ್ತದೆ ಸರ್? ಕನ್ವರ್ಟ್ ಮಾಡಿಕೊಂಡೆ ಅಷ್ಟು ಬೇಗನೆ ಸರ್. ಹೌದು, ನಾನು ಹೇಳಿದೆ ಕೆಲವೊಂದು ರಿಪೀಟ್ ಆಗಿ ಕೆಲವೊಂದು ಡಿಗ್ರೀಸ್ ಮೆಜರಿಂದ ರೇಡಿಯನ್ಸ್ಗೆ, ರೇಡಿಯನ್ ಮೆಜರಿಂದ ಡಿಗ್ರಿಗೆ ಪೆನ್ನಲ್ಲಿ ಸ್ಟಾರ್ ಮಾರ್ಕ್ ಹಾಕ್ಕೊಂಡು ಅವನ್ನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ, ಟೈಮ್ ಸೇವ್ ಆಗುತ್ತೆ ಅಂತ. ಸೊ ಕೊಟ್ಟಿರ್ತಕ್ಕಂಥ ಆ್ಯಂಗಲ್ನ ಕಲೆಕ್ಟ್ ಮಾಡಿದ್ರ ಜೊತೆಗೆ ಆ ಕಂಡೀಷನ್ ಅಬೌಟ್ ಥೀಟಾ ಶುಡ್ ಬಿ ಇನ್ ರೇಡಿಯನ್ಸ್ ಇತ್ತು, ಅದನ್ನು ಕನ್ವರ್ಟ್ ಮಾಡಾಕ್ತದೆ. ಆಮೇಲೆ ಲೆಂತ್ ಅಂತ ಕೊಟ್ಟಿದ್ದಾನೆ, ಅದನ್ನು ನೀನು ಎಲ್ಲಾದರೂ ತಗೋ, ಏನಾದರೂ ತಗೋ, 37.4 ಸೆಂಟಿಮೀಟರ್ಸ್ ಅಂತ. What we have to find out? R is equal to question mark. So find the radius. Is it? ಅಲ್ಲಿಗೆ we have L is equals to r theta. ನಮ್ಗೆ ಬೇಕಾಗಿರೋದು ಆರು. ದಯವಿಟ್ಟು ಥೀಟಾನ ಕೆಳಗಡೆ ಕಳಿಸಿ. ಕೆಲವು ಮಿಸ್ಟೇಕ್ಸ್ ಏನು ಮಾಡ್ತಾರೆ, ಎಲ್ಲನೇ ಕೆಳಗಡೆ ಕಳಿಸ್ಬಿಟ್ಟು θ/r ಅಂತ ಬರೆದಿರ್ತಾರೆ. ಆರ್ ಬೇಕಂದರೆ ಥೀಟಾನ ಡಿನಾಮಿನೇಟರ್ ಕಳಿಸ್ಬೇಕು. That is equals to 37.4 divided by π/3 I think. ಹೌದಾ? ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ವಿಲ್ ಗೋಸ್ ಟು ನ್ಯೂಮರೇಟರ್. 37.4 into 3 divided by 22/7. ಅಲ್ಲಿಗೆ 37.4 into 3 into 7 divided by 22. ಟೋಟಲ್ ಆಗಿ 37.4 into 21 divided by 22. You can use calci for this step. ಸಮಥಿಂಗ್ ಅದೇನು ಬರುತ್ತೋ ಗೊತ್ತಿಲ್ಲ, ನನ್ನ ಹತ್ರ ಕ್ಯಾಲ್ಸಿ ಇಲ್ಲ. ನೀವೇನು ಮಾಡ್ತೀರಾ, ಕ್ಯಾಲ್ಸಿ ಐದರ್ ಮೊಬೈಲ್ ಕ್ಯಾಲ್ಸಿ ಆಗ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಕ್ಯಾಲ್ಸಿ ಆಗ್ಬೋದು. ನಾವು ಫೈಂಡ್ ಔಟ್ ಮಾಡ್ತಿರ್ತಕ್ಕಂಥದ್ದು ಏನಾಗಾದರೆ ರೇಡಿಯಸ್ 37.4 into 21 divided by 22 ಹೊಡೆದು ಏನು ಬರುತ್ತೋ ಅದಕ್ಕೆ ಯೂನಿಟ್ಟು ಸೆಂಟಿಮೀಟರ್ಸಲ್ಲಿ ಬರಬೇಕು. ಬಿಕಾಸ್ ರೇಡಿಯಸ್ ಇಸ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್. ಅವನು ಆರ್ಕ್ ಲೆಂತ್ ಸೆಂಟಿಮೀಟರ್ ಕೊಡಬೇಕಾದ್ರೆ ನೀನು ರೇಡಿಯಸ್ ಕೂಡ ಸೆಂಟಿಮೀಟರ್ಲ್ಲಿ ಬರುತ್ತೆ. ಈ ಡ್ಯಾಶ್ ನೀನೇ ಫಿಲ್ ಮಾಡ್ಕೋ ಯೂಸಿಂಗ್ ಮೊಬೈಲ್. ಈಸಿಯೆಸ್ಟ್ ಪ್ರಾಬ್ಲಮ್. ರೈಟ್ ದ ಕ್ವಶನ್, ಕಲೆಕ್ಟ್ ದ ಡೇಟಾ. ಅಕಾರ್ಡಿಂಗ್ ಟು ಡೇಟಾ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ L is equals to r theta. ಥೀಟಾನ ಮೊದಲೇ ರೇಡಿಯನ್ಸ್ ಕನ್ವರ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಬೈ ಮಿಸ್ಟೇಕ್ ಮರ್ತಿಯೇನೋ 60 ಡಿಗ್ರಿಯಲ್ಲಿ ಮಾಡಿದ್ದೇನೆ, ಎಂಟೈರ್ ಪ್ರಾಬ್ಲಮ್ 0 ಈಗಲೇ ಹೇಳ್ತಿದ್ದೀನಿ, ಕಾಶನ್ ಕೊಡ್ತಿದ್ದೀನಿ. ಪ್ಲೀಸ್, ದಿಸ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್. ಜಸ್ಟ್ 2 ಪ್ರಾಬ್ಲಮ್ಸ್ ಅಷ್ಟೇ. ರಿಮೈನಿಂಗ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಕೊಳ್ಳೋಣ. ಬಹುಶಃ ನೆಕ್ಸ್ಟ್ ಕ್ಲಾಸ್ ಮುಗಿಬೋದನ್ನಿದು. ಈ ಟಾಪಿಕ್ ಮುಗಿದ್ರೆ ನನಗೆ 1+2 3 ಮಾರ್ಕ್ಸ್ ಅಥವಾ 1+3 4 ಮಾರ್ಕ್ಸ್ ಕವರ್ ಆಗುತ್ತೆ 19ನಲ್ಲಿ. ಏನಾಗಲಿ ಬಿಡ್ರಿ, ಪ್ರಾಬ್ಲಮ್ ಕಂಟಿನ್ಯೂ ಮಾಡೋಣ. ಆ್ಯನ್ ಆರ್ಕ್ ಆಫ್ ಎ ಸರ್ಕಲ್ ಸಬ್ಟೆಂಡೆಡ್ ಅಟ್ ಹೇಸ್ ಥೀಟಾ ಕೊಟ್ಟ 15 ಡಿಗ್ರಿ. ಇದನ್ನು ನಾವು ಹೀಗೆ ಬರ್ಕೊಂಡ್ರೆ ತೊಂದರೆ ಆಗುತ್ತೆ. ಇದನ್ನೇನು ಮಾಡ್ತೀವಿ, 15 into π/180 ಕನ್ವರ್ಟ್ ಮಾಡ್ತೀವಿ. ಎಷ್ಟು ಬರುತ್ತೆ? ಐ ಥಿಂಕ್ π/12. ಕ್ಯಾನ್ಸಲ್ ಮಾಡ್ಕೊ ಅಷ್ಟೇ ಬರುತ್ತೆ. ಎಸ್, ಲೀವ್ ಇಟ್. ಆಮೇಲೆ ರೇಡಿಯಸ್ ಇಸ್ ಗಿವನ್ r is equals to 4 centimeters. There are 2 questions. Find the length as well as area of the sector. ಹೌದಾ? ಎಲ್ಲೂ ಕ್ವಶನ್ ಮಾರ್ಕೆ, ಏನೂ ಕ್ವಶನ್ ಮಾರ್ಕೆ. 1 by 1 ಮಾಡ್ಕೊಂಡು ಹೋಗೋಣ. L is equals to r theta. ದಟ್ ಈಸ್ ಈಕ್ವಲ್ ಟು r ಅಂದರೆ 4 centimeters. ಥೀಟಾ ಅಂತಂದರೆ π/12. 4 1s 4 3. ದಟ್ ಈಸ್ ಈಕ್ವಲ್ಸ್ ಟು π/3. ಇದನ್ನು 22/7 into 1/3 ಬರೆಯೋಣ.
ದಟ್ ಈಸ್ ಈಕ್ವಲ್ಸ್ ಟು 22/21 ಸೆಂಟಿಮೀಟರ್. ಇದನ್ನು ಕ್ಯಾಲ್ಸಿಯಲ್ ಮಾಡಿದ್ರೆ ಮಾಡು, ಇಲ್ಲಾಂದರೆ ಬಿಡು, ಸೆಂಟಿಮೀಟರ್ಸಲ್ಲಿ ಬರೀಬೇಕು. ಕೆಲಸ ಇಲ್ಲಾದರೂ ಮಾಡ್ಕೋ, ಅಥವಾ 22/27 ಅನ್ನೋದನ್ನ 21 ಅನ್ನೋದನ್ನ ಹಾಗೆ ಆದರೂ ಬಿಟ್ಟರೆ ನಡೀತದೆ. ಸೊ ಆನ್ಸರ್ ಫಾರ್ ಎಲ್ಲಿ ಮುಗೀತು? ವಾಟ್ ಈಸ್ ಆನ್ಸರ್? ಏನಿಲ್ಲ, ಪೈ ವ್ಯಾಲ್ಯೂ 22/7, 3ನ ಕೆಳಗಡೆ ಹಂಗೆ ಮೇಂಟೈನ್ ಮಾಡಿದೆ. 22/21 ಸೆಂಟಿಮೀಟರ್ಸ್ ಅಂತ ಬರ್ಕೊಂಡ್ರೆ ಆಯಿತು. ಏನದು? ಆರ್ಕ್ ಲೆಂತ್. ಕೊನೆಗೆ ನಾವು ಬರೀಬೇಕು, ದೇರ್ ಫೋರ್ ಲೆಂತ್ ಆಫ್ ಅನ್ ಆರ್ಕ್ ಈಸ್ ARC ಈಸ್ 22/21 ಸೆಂಟಿಮೀಟರ್ಸ್. ಕನ್ಕ್ಲೂಡ್ ಮಾಡಬೇಕು. ಸುಮ್ಮನೆ ಎಲ್ಲ ಕಂಡಿದ್ಬಿಟ್ಟು ಸುಮ್ಮನೆ ಇದ್ಬಿಡಬಾರ್ದು. ಗೊತ್ತಾಗ್ತಿದೆಯಾ? ಎಸ್. ಇನ್ನು ಏರಿಯಾಗೆ ಹೋಗ್ತೀವಿ. ಇಲ್ಲಿ ಬೋರ್ಡ್ ಪ್ರಾಬ್ಲಮ್ ಇರೋದ್ರಿಂದ ಅದನ್ನೇ ಒರೆಸ್ಬಿಟ್ಟು ಅಲ್ಲೇ ಮಾಡ್ತೀವಿ. ಎಸ್, ಎಲ್ಲ ಆಯಿತು. ಅದರಲ್ಲಿ ಎ ಕೇಳಿದ್ದಾರೆ. ಎ ಈಸ್ ಈಕ್ವಲ್ ಟು ಹಾಫ್ r² θ ಅಂತ. ಹಾಫ್ ಅಂದರೆ ಹಾಫೇ, r² ಅಂತಂದರೆ 16, θ ಅಂತಂದರೆ π/12 ಆಗುತ್ತೆ. ಕ್ಯಾನ್ ವಿ ಕ್ಯಾನ್ಸಲ್? 8 ಅಗೈನ್ ಇದು 4 2s 4 3s ಹೋಗುತ್ತೆ. ಅಲ್ಲಿಗೆ 2π/3 ಏನು ಉಳಿತದೆ? ಸಿಂಪ್ಲಿಫಿಕೇಶನ್ ಸ್ವಲ್ಪ ನೋಡ್ಕೊಳ್ಳಿ, ನಾನು ತಪ್ಪು ಮಾಡಿದ್ದೀನಿ. r ಅಂದರೆ 4, r² ಅಂದರೆ 16, 2 1s 2 8s ಹೊಡೆದು ಮತ್ತೆ 8 12 4ಇಂದ ಹೋಯ್ತು, ಅಷ್ಟೇ ಮಾಡಿದೆ. ಅಲ್ಲಿಗೆ 2/3 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ? 22/7. ಅಲ್ಲಿಗೆ 44/21. What is the unit for area? It is a 2-dimensional. ಸರ್, ಡೈಮೆನ್ಷನ್ ಅಂದರೆ ಏನು ಸರ್? ನಾವು ಒಂದೇ ಲೆಂತನ್ನು ಫೈಂಡ್ ಔಟ್ ಮಾಡ್ತಿದ್ರೆ ಸಿಂಗಲ್ ಡೈಮೆನ್ಷನ್ ಲೆಂತು. ಏರಿಯಾ ಫೈಂಡ್ ಔಟ್ ಮಾಡ್ತಿದ್ರೆ ಲೆಂತ್ ಇಂಟು ಬ್ರೆಡ್ತು, ಅಲ್ಲಿಗೆ 2 ಯೂನಿಟ್ ಬರೀಬೇಕು. ವಾಲ್ಯೂಮ್ ಫೈಂಡ್ ಔಟ್ ಮಾಡ್ತಿದ್ರೆ ಲೆಂತ್ ಬ್ರೆಡ್ ಹೈಟ್ 3 ಯೂನಿಟ್ ಬರೀಬೇಕು. ಅಲ್ಲಿಗೆ ಇದು ಏರಿಯಾ ಸ್ಕ್ವೇರ್ ಸೆಂಟಿಮೀಟರ್ಸ್ ಅಂತ ಯೂಸ್ ಮಾಡಬೇಕು. ಎಲ್ಲಾದರೂ ಕನ್ಕ್ಲೂಡ್ ಮಾಡೋಣ ಅದು. ಸೊ ಆವಾಗಲೇ ಎಲ್ಲಿ ಬಂತು? ಇವಾಗೇ ಬಂತು. ಪ್ರೀವಿಯಸ್ ಟಾಪಿಕ್ ಮೇಲೆ ಮುಗಿಸಿದ್ದು 3 ಪ್ರಾಬ್ಲಮ್ಸು, 1 ಹೋಮ್ವರ್ಕು, ಇದರಲ್ಲಿ ಮುಗಿಸಿದ್ದು 2. ಅಲ್ಲಿಗೆ ಟೋಟಲ್ 5 ಪ್ರಾಬ್ಲಮ್ಸ್ನಷ್ಟೇ ಮಾಡಿದ್ವಿ 45 ಮಿನಿಟ್ಸು ನಾವು. ಈ 5 ಪ್ರಾಬ್ಲಮ್ಸನ್ನು ನೀಟಾಗಿ ನೋಟ್ಸ್, ವರ್ಕ್ ಬುಕ್ ಇಲ್ಲದೆ ಇರ್ತಕ್ಕಂಥ ಫಸ್ಟ್ ಆಫ್ ಆಲ್ ಕ್ವಶನ್ಸ್ ನೀಟಾಗಿ ಬರ್ಕೋಬೇಕು, ಆ ಫಾರ್ಮುಲಾ ಲಿಸ್ಟ್ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು. ಎಸ್, ಐ ಥಿಂಕ್ ಇನ್ನು 1 ಅವರ್ ತೊಗೊಂಡ್ರೆ ರಿಮೈನಿಂಗ್ ಟಾಪಿಕ್ ಇದರಲ್ಲಿ ಇದೇ ಪ್ರಾಬ್ಲಮ್ಸ್ ಮೇಲೆ ಮುಗಿಬೋದು. ಮುಗಿದ್ರೆ ನಾವು ಡೈರೆಕ್ಟ್ ಟ್ರಿಗ್ನೋಮೆಟ್ರಿಕ್ ಎಂಟ್ರಿ ಕೊಡ್ತೀವಿ. ಅದೇ ನೀವು 10th ಕಲ್ತಿದ್ರಲ್ಲ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಆ ಟಾಪಿಕ್ ಹೋಗ್ತೀವಿ. ಅದು ಇದಕ್ಕಿಂತ ಈಸಿ ಇರುತ್ತೆ. ಎಸ್, ಬೈ ರಾ. ವಿ ವಿಲ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್.